क्षित्यामत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्. ಅದರದ್ದು ಇದು ಓದಲಿಲ್ಲ. ಸರ್ವೋತ್ತಮ ತೀರ್ಥರ ವ್ಯಾಖ್ಯಾನ ಓದಲಿಲ್ಲ. ಶೇಷಶಯನಸ್ಯ ತಸ್ಯೈವ ಸಕಲದೇವ ಅಧೀಶ್ವರ ಶೇಷ ಈಶ್ವರತೆಯ ಮಹೇಶ್ವರತ್ವ ಸಂಭವಾತ್ ರುದ್ರೋ ಬ್ರಹ್ಮಾಣಮಾಶ್ರಿತಃ ಇತ್ಯುಕ್ತರುದ್ರಸ್ಯ ತದಸಂಭವಾತ್ ಅನ್ಯಥಾ ನಾರಾಯಣ ಉಪನಿಷತ್ವ ವ್ಯಾಘಾತಾಚ್ಚ ಇತ್ಯಾಶಯನಾಹ ಅಹೀಶ್ವರ ಇತಿ. ಶೇಷಶಯನ ಪರಮಾತ್ಮ, ಶೇಷನ ಮೇಲೆ ಮಲಗಿರ್ತಕ್ಕಂಥವನು ಪರಮಾತ್ಮ. ಅವನು ಸಕಲ ದೇವ ಅಧೀಶ್ವರ ಅಂತ. ಎಲ್ಲ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥವನು ಯಾರು? ಶೇಷ. ಅವನಿಗೆ ಈಶ್ವರನಾದ ಪರಮಾತ್ಮ. ಅವನು ಶೇಷಶಯನ. ಅದರಿಂದ ಏನು ಹೇಳಿದಂತೆ ಆಯಿತು? ಶೇಷ ಸಕಲ ದೇವತೆಗಳಿಗೆ ಒಡೆಯ, ಅಂದರೆ ಸಕಲ ದೇವಾಧೀಶ್ವರ ಶೇಷ. ಅವನ ಮೇಲೆ ಮಲಗಿದ್ದಾನೆ ಅಂತಂದರೆ ಅವನಿಗೂ ಕೂಡ ಈಶ್ವರ ಅಂತ ಹೇಳದಂತೆ ಆಯಿತು. ಅದರಿಂದ ಮಹೇಶ್ವರತ್ವ ಬಂತು. ಮಹಾತ್ಮರು ಶೇಷ. ಯಾಕೆ ಮಹಾತ್ಮ ಶೇಷ? ಇತರ ದೇವತೆಗಳಿಗೆ ಅವನು ಉತ್ತಮನಾಗಿದ್ದಾನೆ, ಇತರ ದೇವತೆಗಳಿಗಿಂತ ಉತ್ತಮನಾಗಿದ್ದಾನೆ, ಇತರ ದೇವತೆಗೆ ನಿಯಾಮಕನಾಗಿದ್ದಾನೆ. ಸಕಲ ದೇವ ಅಧೀಶ್ವರ ಯಾರು? ಶೇಷ. ಅವನು ಮಹಾತ್ಮಾದ. ಅವನಿಗೆ ಈಶ್ವರ ಪರಮಾತ್ಮ, ಅಂದರೆ ಪರಮಾತ್ಮನಿಗೆ ಅವನು ಶೇಷ ಶಯನನಾಗಿದ್ದಾನೆ ಅಂತ ಹೇಳಿದ್ರಿಂದ ಮಹೇಶ್ವರತ್ವ ಎಂಬತಕ್ಕಂಥದ್ದು ಬಂತು. ಒಡೆಯ. ಇಂದ್ರಾದಿ ದೇವತೆಗಳಿಗೆ ಶೇಷ ಒಡೆಯ. ಆದರೆ ರುದ್ರ ಅಲ್ಲ. ಏಕೆ? ರುದ್ರೋ ಬ್ರಹ್ಮಾಣಮಾಶ್ರಿತಃ ಅಂತ. ರುದ್ರ ಬ್ರಹ್ಮದೇವರನ್ನು ಆಶ್ರಯಿಸಿದ್ದಾನೆ. ಅಂದರೆ ರುದ್ರದೇವರಿಗೆ ಬ್ರಹ್ಮದೇವರು ನಿಯಾಮಕ. ರುದ್ರದೇವರು ಮಹಾತ್ಮರಾಗಿರ್ತಕ್ಕಂತಹ ಬ್ರಹ್ಮದೇವರಿಗೆ ನಿಯಾಮಕರಲ್ಲ ಅವರು. ಆದ್ದರಿಂದ ಇತಿ ಉಕ್ತ ರುದ್ರಸ್ಯ ತದ ಅಸಂಭವಾತ್, ಮಹೇಶ್ವರತ್ವ ಬರಲಿಲ್ಲ ಅವನಿಗೆ. ಆದ್ದರಿಂದ ಅಷ್ಟೇ ಅಲ್ಲ, ಅನ್ಯಥಾ ನಾರಾಯಣ ಉಪನಿಷತ್ವ ವ್ಯಾಘಾತಾಚ್ಚ. ಇದನ್ನು ಕರೆಯೋದು ನಾರಾಯಣ ಉಪನಿಷತ್ತು ಅಂತ. ಒಂದು ವೇಳೆ ಮಹೇಶ್ವರನ ಬಗ್ಗೆ ಹೇಳುತ್ತೆ ಅಂತಂದರೆ ಇದು ಮಹೇಶ್ವರ ಉಪನಿಷತ್ತಾಗಬೇಕಾಗಿತ್ತು. ಆದ್ದರಿಂದ ನಾರಾಯಣ ಉಪನಿಷತ್ತು ಎಂಬುದಾಗಿ ಪ್ರಸಿದ್ಧ ಆಗಿರೋದ್ರಿಂದಲೂ ಕೂಡ ಇದು ಪರಮಾತ್ಮನನ್ನೇ ಸರ್ವೋತ್ತಮ ಎಂಬುದಾಗಿ ಹೇಳುತ್ತೆ. ಮಹೇಶ್ವರ ಅಂತ ಹೇಳ್ತಾ ಇದೆ ಅಷ್ಟೇ ಹೊರತು ರುದ್ರನನ್ನು ಮಹೇಶ್ವರ ಅಂತ ಹೇಳ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಬಾರ್ದು. ಹೌದು. ಅಹೀಶ್ವರ ಇತಿ ಉಪಲಕ್ಷಣಂಚ ಏತತ್. ಇದನ್ನು ಇಷ್ಟೇ ಅಲ್ಲ, ಇನ್ನೊಂದು ವಿಷಯವನ್ನು ಕೂಡ ಇಟ್ಕೊಳ್ಬೇಕು. ಏನದು? ಸಹರಿಹಿ ಇತಿ ಮಹೇಶ್ವರತ್ವಶ್ರುತೇ ಉಪರ್ಯಪಿ ಹರೇಃ ಪ್ರಸ್ತಾಪಾದ್ ಇತ್ಯಪಿ ದ್ರಷ್ಟವ್ಯ. ಇದು ಸಮಹೇಶ್ವರ ಅಂತ ಅಷ್ಟೇ ಅಲ್ಲ, ಮುಂದೆ ಸಬ್ರಹ್ಮ ಸಶಿವ ಸಹರಿಹಿ ಅಂತ ಹರಿ ಎಂಬುದಾಗಿ ಕೂಡ ಹೇಳ್ತಾ ಇದೆ. ಅಂದರೆ ಹರಿಶಬ್ದ ವಾಚ್ಯತ್ವ ಇರೋದು ಯಾರಲ್ಲಿ? ಪರಮಾತ್ಮನ. ಆದ್ದರಿಂದ ಸಹರಿ ಇತಿ ಮಹೇಶ್ವರ ಶ್ರುತೇ ಉಪರ್ಯಪಿ, ಮಹೇಶ್ವರ ಶ್ರುತಿ ಇದೆ, ಅದನ್ನು ಹರಿಯಲ್ಲಿ ಹೇಳ್ತಾ ಇದ್ದಾರೆ. ಸಹ ಹರಿಹಿ, ಮಹೇಶ್ವರ ಯಾರು? ಹರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ನಾರಾಯಣನ ಬಗ್ಗೆ ಹೇಳ್ತಾ ಇದೆ, ರುದ್ರದೇವರ ಬಗ್ಗೆ ಹೇಳ್ತಾ ಇಲ್ಲ, ಐಕ್ಯವನ್ನು ಹೇಳ್ತಾ ಇಲ್ಲ. ಪುನಃ ಐಕ್ಯೇ ದೂಷಣಾಂತರಂಚಾಹ. ಮಹೇಶ್ವರನಿಗೂ ನಾರಾಯಣನಿಗೂ ಅಭೇದಗಿದೆ ಅಂತಂದರೆ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ತಸ್ಯೈಕ್ಯೇ ಕಸ್ಯಾಸೌ ಸ್ಯಾನ್ ಮಹೇಶ್ವರ ಅಂತ. ಇದಮಪಿ ಉಪಲಕ್ಷಣ. ಇದಕ್ಕಿಷ್ಟೇ ಅಲ್ಲ, ಇನ್ನೂ ವಿಷಯವನ್ನು ಇಟ್ಕೊಳ್ಬೇಕು. ಯಾವುದದು? ಪರಮತ್ವಸ್ಯ ಸ್ವರಾಡಿತ್ಯುಕ್ತ ಸ್ವಾತಂತ್ರ್ಯಸ್ಯ ಚ ಅಯೋಗಾದ್ ಇತ್ಯಪಿ ಗ್ರಾಹ್ಯಂ ಅಂತ. ಅಲ್ಲಿ ಮುಂದೇನು ಹೇಳ್ತಾ ಇದ್ದಾರೆ ಅಂತಂದರೆ ಸಪರಮಃ ಅಂತ ಹೇಳ್ತಾ ಇದ್ದಾರೆ, ಸ್ವರಾಟ್ ಅಂತ ಹೇಳ್ತಾ ಇದ್ದಾರೆ. ಪರಮ ಅಂದರೆ ಸರ್ವೋತ್ತಮ ಅಂತ ಅರ್ಥ. ರುದ್ರನಿಗೆ ಸರ್ವೋತ್ತಮತ್ವ ಇಲ್ಲ. ಯಾಕೆ? ರುದ್ರ ಬ್ರಹ್ಮಾಣಮಾಶ್ರಿತಃ. ರುದ್ರದೇವರು ಬ್ರಹ್ಮದೇವರನ್ನು ಅವಲಂಬಿಸಿದ್ದಾರೆ ಅಂತಂದರೆ ರುದ್ರದೇವರು ಸರ್ವೋತ್ತಮರಾಗಲಿಕ್ಕೆ ಹೇಗೆ ಸಾಧ್ಯ?
ಅಷ್ಟೆಲ್ಲ ಸ್ವರಾಟ್ ಅಂತ ಹೇಳಿದ್ದಾರೆ. ಸ್ವರಾಟ್ ಅಂದ್ರೇನು? ಸ್ವತಂತ್ರ ಅಂತ ಅರ್ಥ. ರುದ್ರ ಬ್ರಹ್ಮದೇವರ ಅಧೀನ ಅಂದರೆ ಅವನು ಸ್ವತಂತ್ರ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಸ ಪರಮಃ ಸ್ವರಾಟ್ ಎಂಬುದಾಗಿ ಯಾವ ನಾರಾಯಣ ಉಪನಿಷತ್ತಿನ ಕೊನೆಯಲ್ಲಿ ಅವನಿಗೆ ಪರಮತ್ವವನ್ನು ಮತ್ತು ಸ್ವಾತಂತ್ರ್ಯವನ್ನು ಹೇಳಿದ್ದಾರೋ ಅದು ರುದ್ರದೇವರಲ್ಲಿ ಕೂಡೋದೂ ಇಲ್ಲ ಅಂತ. ಪರಮತ್ವಸ್ಯ ಸ್ವರಾಡಿತ್ಯುಕ್ತ ಸ್ವಾತಂತ್ರ್ಯಸ್ಯ ಚ ಅಯೋಗಾತ್ ಇತ್ಯಪಿ ಗ್ರಾಹ್ಯಂ. ನಾರಾಯಣನಿಗೆ ಕೂಡುತ್ತೆ, ರುದ್ರನಿಗೆ ಕೂಡೋದಿಲ್ಲ. ಐಕ್ಯವನ್ನು ಹೇಳಿದ್ರೆ ಆವಾಗ ಪರಮತ್ವ ಕೂಡೋದಿಲ್ಲ, ಸ್ವಾತಂತ್ರ್ಯವೂ ಕೂಡೋದಿಲ್ಲ. ವಿಶ್ವಮೇವೇದಂ ಪುರುಷಃ ತದ್ವಿಶ್ವಮುಪಜೀವತಿ ಇತ್ಯೈಕ್ಯೋಕ್ತೇಃ ಪರಂ ಚಾನ್ಯಾಂ ಗತಿಮಾಹ ತತೋಪಿ ನ. ಅಲ್ಲಿ ಉಪನಿಷತ್ತು ಏನು ಹೇಳ್ತಾ ಇದೆ? ವಿಶ್ವಮೇವ ಇದಂ ಪುರುಷಃ, ಪರಮಾತ್ಮನೇ ಪುರುಷ ಶಬ್ದವಾಚ್ಯನಾದವನು, ಅವನು ವಿಶ್ವಮೇವ ಅಂತ, ಅವನೇ ಜಗತ್ತು. ಹಾಗಾದರೆ ಜಗತ್ತಿಗೂ ಪರಮಾತ್ಮನಿಗೂ ಅಭೇದವನ್ನು ಹೇಳ್ತಾ ಇದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಇತಿ ನಿಮಗೆ ಐಕ್ಯ ಹೇಳ್ಬೋದು, ಆದರೆ ಅನ್ಯಾಂಗತಿಮಃ, ಆ ಶ್ರುತಿಯೇ ಪುರುಷ ಏವ ವಿಶ್ವಮೇವ ಇದಂ ಸರ್ವಂ ಎಂಬುದಾಗಿ ಹೇಳಿದ ಮೇಲೆ ಅದಕ್ಕೆ ಅರ್ಥ ಏನು ಎಂಬುದಕ್ಕೆ ಉಪನಿಷತ್ತೇ ಹೇಳ್ತಾ ಇದೆ. ಏನಂತ? ತದ್ವಿಶ್ವಂ ಉಪಜೀವತಿ. ಮುಂದಿನ ವಾಕ್ಯ ಎಲ್ಲವೂ ಪರಮಾತ್ಮನೇ. ಯಾಕೆ ಅಂತಂದರೆ ಎಲ್ಲವೂ ಪರಮಾತ್ಮನನ್ನೇ ಅವಲಂಬಿಸಿಕೊಂಡು ಅದು ಇದೆ ಅಂತ. ಹೀಗೆ ಪರಮಾತ್ಮನಿಗೂ ಎಲ್ಲದಕ್ಕೂ ಅಭೇದವ ಅಂತ ನಮಗೇನಾದ್ರು ಸಂದೇಹ ಬಂದರೆ ಅದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋದನ್ನು ಮಾರ್ಗವನ್ನು ಉಪನಿಷತ್ತೇ ಸೂಚನೆ ಮಾಡ್ತಾ ಇದೆ. ಗತಿಂ ಅನ್ಯಾಂ ಗತಿಂ ಮಹ, ಅದಕ್ಕೆ ಏನು ದಾರಿ ಅನ್ನೋದನ್ನು ಅದೇ ತೋರಿಸ್ತಾ ಇದೆ. ಆದ್ದರಿಂದಾಗಿ ಎಲ್ಲರೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮನೇ ಅಂತ ಅರ್ಥ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ. ಒಂದೇ ವಾಕ್ಯದ್ದು ಎರಡು ಪಾದಗಳು, ಒಂದೇ ಉತ್ತರಾರ್ಧದ ಎರಡು ಪಾದಗಳು. ಯಾವುದು? ವಿಶ್ವಮೇವೇದಂ ಪುರುಷಃ ತದ್ವಿಶ್ವಂ ಉಪಜೀವತಿ ಎಂಬುದಾಗಿ. ಅಂದರೆ ಮೊದಲನೇ ಭಾಗದ ಅರ್ಥ ಐಕ್ಯ ಅಂತ ಬಂತು. ಹಾಗಾದರೆ ಐಕ್ಯವಾ ಅಂತ ನಮಗೆ ಸಂದೇಹ ಬಂದರೆ ಮುಂದಿನ ವಾಕ್ಯ ಐಕ್ಯ ಅಲ್ಲ ಅಂತ ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದೆ ಅಂತ. ಆದ್ದರಿಂದ ಐಕ್ಯವು ಶ್ರುತ್ಯರ್ಥ ಎಂಬುದಾಗಿ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಅಂದರೆ ಜೀವಬ್ರಹ್ಮರಿಗೆ ಐಕ್ಯ ಅಲ್ಲ. ಯಾಕೆ ಐಕ್ಯ ಅಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಯುಕ್ತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇದಂ ಈ ಯಾವ ಕಣ್ಣಿಗೆ ಕಾಣ್ತಕ್ಕಂತಹ ವಿಶ್ವಂ ಜಗತ್ತೆಲ್ಲವೂ ಕೂಡ ಪುರುಷ ಏವ, ಪುರುಷನೇ, ಬ್ರಹ್ಮನೇ. ಯಾಕೆ? ಮೇಲ್ನೋಟಕ್ಕೆ ಅಭೇದ ಅಂತ ಗೊತ್ತಾಗುತ್ತೆ, ಆದರೆ ತದ್ವಿಶ್ವಂ ಉಪಜೀವತಿ, ವಿಶ್ವಂ ಜಗತ್ತು, ತತ್ ಆ ಪರಮಾತ್ಮನನ್ನು ಉಪಜೀವತಿ ಅವಲಂಬಿಸಿಕೊಂಡು ಇದೆ. ಇತಿ ಈ ರೀತಿಯಾಗಿ ವಾಕ್ಯ ಇರೋದರಿಂದ ಐಕ್ಯೋಕ್ತೇಹೇ ಅಭೇದವನ್ನು ಹೇಳಿರ್ತಕ್ಕಂತಹ ವಾಕ್ಯಕ್ಕೆ ಪರಂ ಅನಂತರದಲ್ಲಿ ಅನ್ಯಾಂ ಗತಿಂ ಬೇರೆ ಅರ್ಥವನ್ನು ಆಹಾ ಹೇಳ್ತಾ ಇದೆ. ತತೋಪಿ ಆದ್ದರಿಂದಲೂ ನ ಐಕ್ಯ ಎಂಬತಕ್ಕಂಥದ್ದು ಅಲ್ಲವೇ ಅಲ್ಲ. ಇದಂ ಈ ಕಣ್ಣಿಗೆ ಕಾಣತಕ್ಕಂತಹ ವಿಶ್ವಂ ಜಗತ್ತೆಲ್ಲವೂ ಕೂಡ ಪುರುಷ ಏವ ಪರಮಾತ್ಮನೇ ಎಂಬುದಾಗಿ, ಅನಂತರದಲ್ಲಿ ವಿಶ್ವಂ ಈ ಜಗತ್ತು, ತತ್ ಆ ಪರಮಾತ್ಮನನ್ನು ಉಪಜೀವತಿ ಅವಲಂಬಿಸಿಕೊಂಡು ಇದೆ ಎಂಬುದಾಗಿ ಐಕ್ಯೋಕ್ತೇ ಪುರುಷ ಈ ಜಗತ್ತು ಪರಮಾತ್ಮನೇ ಎಂಬುದಾಗಿ ಹೇಳಿರ್ತಕ್ಕಂಥ ಅಭೇದ ವಾಕ್ಯಕ್ಕೆ ಪರಂ ಅನಂತರದಲ್ಲಿ ಅನ್ಯಾಂ ಗತಿಂ ಬೇರೆ ಅರ್ಥವನ್ನು ಆಹಾ ಶ್ರುತಿಯೇ ಹೇಳಿದೆ. ತತೋಪಿ ಆದ್ದರಿಂದಲೂ ನ ಐಕ್ಯವು ಅರ್ಥ ಅಲ್ಲ. ಐಕ್ಯ ಅಯೋಗೆ ಯುಕ್ತ್ಯಂತರಂಚ ಆಹ, ಐಕ್ಯ ಇಲ್ಲ ಎಂಬತಕ್ಕಂಥ ವಿಷಯದಲ್ಲಿ, ಎಲ್ಲ ಜಗತ್ತಿಗೂ ಪರಮಾತ್ಮನಿಗೂ ಐಕ್ಯ ಇಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿಯಲ್ಲೇ ಉಕ್ತವಾದ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಯದ್ವಿಶ್ವಂ ಪುರುಷಾಖ್ಯಂ ತಂ ಉಪಜೀವತಿ ತತ್ಸದಾ ವಿಶ್ವಂ ಪುರುಷ ಇತ್ಯುಕ್ತಂ ಯತ್ತದೋರ್ನಿತ್ಯ ಯೋಗತಃ. ಅಲ್ಲಿ ತದ್ವಿಶ್ವಂ ಉಪಜೀವತಿ ಅಂತಿದೆ. ವಿಶ್ವಮೇವೇದಂ ಸರ್ವಂ
ವಿಶ್ವಮೇವೇದಂ ಪುರುಷಃ ತದ್ವಿಶ್ವಂ ಉಪಜೀವತಿ ಅಂತ. ತತ್ ಅಂತ ಶಬ್ದ ಇರೋದರಿಂದ ಯತ್ ಎಂಬತಕ್ಕಂತಹ ಶಬ್ದವನ್ನು ಇಟ್ಕೊಳ್ಬೇಕು. ಯತ್ತದೋಹ ನಿತ್ಯಯೋಗತಃ. ಯತ್ ಮತ್ತು ತದ್ ಶಬ್ದಗಳಿಗೆ ಯಾವಾಗಲೂ ನಿತ್ಯ ಸಂಬಂಧ ಇದೆ. ಅಲ್ಲಿ ತತ್ ಅಂತಿದೆ, ಆದ್ದರಿಂದ ಯತ್ ಅಂತ ಇಟ್ಕೊಳ್ಬೇಕು. ಹಾಗಾದರೆ ವಿಶ್ವಮೇವ ಇದಂ ಪುರುಷಃ ಯತ್ತತ್ ವಿಶ್ವಂ ಉಪಜೀವತ್. ಯಾವ ಭಗವಂತನನ್ನು ಉಪಜೀವಿಸಿಕೊಂಡು ಈ ಜಗತ್ತೆಲ್ಲ ಇದೆಯೋ ಆ ಪರಮಾತ್ಮನೇ ಇದೆಲ್ಲ. ಅಂದರೆ ಏನರ್ಥ? ಇದೆಲ್ಲ ಅವನ ಅಧೀನದಲ್ಲಿದೆ ಎಂಬುದಾಗಿ ಅರ್ಥವಾಗುತ್ತೆ. ಯಾಕೆ ಎಲ್ಲವೂ ಅವನನ್ನು ಅವಲಂಬಿಸಿಕೊಂಡಿದೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಯತ್ ವಿಶ್ವಂ ಪುರುಷಾಖ್ಯಂ ತಮ್ ಉಪಜೀವತಿ. ಈ ಯಾವ ಜಗತ್ತೆಲ್ಲವೂ ಕೂಡ ಪರಮಾತ್ಮನನ್ನು, ಎಂತಹ ಪರಮಾತ್ಮನನ್ನು? ಪುರುಷಾಖ್ಯಂ, ಪುರುಷಬ್ದವಾಚ್ಯನಾದ ಪರಮಾತ್ಮನನ್ನು ಉಪಜೀವತಿ, ಅವಲಂಬಿಸಿಕೊಂಡಿದೆಯೋ. ಆದ್ದರಿಂದಾಗಿ ಸದಾ ಉಪಜೀವತಿ, ಯಾವಾಗಲೂ ಅವಲಂಬಿಸಿಕೊಂಡಿದೆ. ಆದ್ದರಿಂದಾಗಿ ಏನು ಹೇಳ್ತಾ ಇದೆ ಉಪನಿಷತ್ತು? ಪುರುಷಃ ವಿಶ್ವಂ ಇತ್ಯುಕ್ತಂ, ಪರಮಾತ್ಮನೇ ಜಗತ್ತು ಎಂಬುದಾಗಿ ಹೇಳಿದೆ. ಪರಮಾತ್ಮನೇ ಜಗತ್ತು ಅಂತ ಹೇಳಲಿಕ್ಕೆ ಏನು ಕಾರಣ? ಜಗತ್ತಿಗೂ ಪರಮಾತ್ಮನಿಗೂ ಅಭೇದ ಕಾರಣ ಅಲ್ಲ, ಯಾವಾಗಲೂ ಜಗತ್ತು ಪರಮಾತ್ಮನನ್ನು ಅವಲಂಬಿಸಿಕೊಂಡಿದೆ ಎಂಬುದಾಗಿ ಶ್ರುತಿ ಎಂಬತಕ್ಕಂಥದ್ದು ಹೇಳ್ತಾ ಇದೆ ಅಂತ ಅರ್ಥ. ಯತ್ ಯಾವ ಕಾರಣದಿಂದ ವಿಶ್ವಂ ಜಗತ್ತು ಪುರುಷಾಖ್ಯಂ ಎಲ್ಲ ಜೀವರ ಅಂತರ್ಯಾಮಿಯಾದ ಪುರುಷ ಶಬ್ದವಾಚ್ಯನಾದ ತಮ್ ಆ ಪರಮಾತ್ಮ ನಾರಾಯಣನನ್ನು ಸದಾ ಯಾವಾಗಲೂ ಉಪಜೀವತಿ ಅವಲಂಬಿಸಿಕೊಂಡಿದೆಯೋ ತತ್ ಆದ್ದರಿಂದ ಯತ್ತದೋಹೋ ಯತ್ ಮತ್ತು ತತ್ಶಬ್ದಗಳಿಗೆ ನಿತ್ಯಯೋಗತಃ ಯಾವಾಗಲೂ ಸಂಬಂಧ ಎಂಬತಕ್ಕಂಥದ್ದು ಇರೋದರಿಂದ ವಿಶ್ವಂ ಜಗತ್ತು ಪುರುಷಃ ಪುರುಷನು ಇತಿ ಉಕ್ತಂ ಈ ರೀತಿಯಲ್ಲಿ ಹೇಳಿದೆ. ಪರಮಾತ್ಮನೇ ಜಗತ್ತು ಅಂತ ಅರ್ಥ ಅಲ್ಲ, ಪರಮಾತ್ಮನನ್ನು ಜಗತ್ತು ಅವಲಂಬಿಸಿದೆ ಅಂತ ಅರ್ಥ. ಯತ್ ಯಾವ ಕಾರಣದಿಂದ ವಿಶ್ವಂ ಜಗತ್ತು ಪುರುಷಾಖ್ಯಂ ಪುರುಷ ಶಬ್ದವಾಚ್ಯನಾದ ತಮ್ ಆ ನಾರಾಯಣನನ್ನು ಸದಾ ಯಾವಾಗಲೂ ಉಪಜೀವತಿ ಅವಲಂಬಿಸಿಕೊಂಡಿದೆಯೋ ತತ್ ಆದ್ದರಿಂದ ಎತ್ತದೋಹೋ ಯತ್ ಮತ್ತು ತತ್ ಶಬ್ದಗಳಿಗೆ ನಿತ್ಯ ಸಂಬಂಧ ಇರುವುದರಿಂದ ನಿತ್ಯಯೋಗತಃ ನಿತ್ಯ ಸಂಬಂಧ ಇರುವುದರಿಂದ ವಿಶ್ವಂ ಜಗತ್ತು ಪುರುಷಃ ಪುರುಷನು ಇತಿ ಈ ರೀತಿಯಾಗಿ ಉಕ್ತಂ ಹೇಳಲ್ಪಟ್ಟಿದೆ. ಶ್ರುತೇ ಅರ್ಥಮಾಹ ಹಿಂದೆ ಹೇಳಿದರು. ಪುರುಷ ಏವೇದಂ ಅಲ್ಲ ವಿಶ್ವಮೇವೇದಂ ಪುರುಷಃ ತದ್ವಿಶ್ವಂ ಉಪಜೀವತಿ ಅಂತ. ಇದರ ಅರ್ಥ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ ರಾಜರು. ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಯತ್ ಯಸ್ಮಾತ್ ಅಂತ. ಯತ್ ಯಾವ ಕಾರಣದ ವಿಶ್ವಂ ಅಂತ ಅರ್ಥ. ವಿಶ್ವಂ ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಕರ್ತೃ ಅಂತ. ಅದು ಕರ್ತೃಪದ. ವಿಶ್ವಂ ಉಪಜೀವತಿ ಅಂತ. ವಿಶ್ವಂ ಎಂಬತಕ್ಕಂಥದ್ದು ಕರ್ತೃಪದ. ಅದೇನು? ಉಪಜೀವತಿ, ಉಪಜೀವಿಸಿಕೊಂಡಿದೆ. ಉಪಜೀವಿಸಿಕೊಂಡಿರೋದು ಯಾವುದು? ಜಗತ್ತು. ಅಂದರೆ ಉಪಜೀವನಕ್ಕೆ ಕರ್ತೃ ಯಾರು? ಜಗತ್ತು ಎಂಬತಕ್ಕಂಥದ್ದು. ಉಪಜೀವತಿ ಇತ್ಯಸ್ಯ ಸಕರ್ಮಕತ್ವಾತ್. ಉಪಜೀವಿಸಿಕೊಂಡಿದೆ ಅಂತ ಹೇಳಿದ್ರಿ, ಯಾವುದನ್ನು ಅಂತ ಪ್ರಶ್ನೆ ಬರುತ್ತೆ. ಈಗ ನಾನು ಅವಲಂಬಿಸಿಕೊಂಡಿದ್ದೇನೆ ಅಂತ ಹೇಳಿದಾಗ ಏನನ್ನು ಅಂತ ಕರ್ಮದ ಅಪೇಕ್ಷೆ ಇದೆ. ಅದರಿಂದ ಉಪಜೀವತಿ ಇತ್ಯಸ್ಯ ಸಕರ್ಮಕತ್ವಾತ್, ಅದಕ್ಕೆ ಕರ್ಮದ ಅಪೇಕ್ಷೆ ಎಂಬತಕ್ಕಂಥದ್ದಿದೆ. ಪ್ರಾಕ್ ಪ್ರಸ್ತುತ ಪುರುಷಪದಸ್ಯ ದ್ವಿತೀಯಾಂತ ಪದತೆಯ ಅನುವೃತ್ತಿ ಇತಿ ಭಾವೇನ ಉಕ್ತಂ ಪುರುಷಾಖ್ಯಂ. ಹಿಂದೆ ಏನು ವಿಶ್ವಮೇವೇದಂ ಪುರುಷ ಅಂತಿದೆಯಲ್ಲ, ಆ ಪುರುಷ ಶಬ್ದದಿಂದ ಯಾರು ಪ್ರಕೃತನಾಗಿದ್ದಾನೋ ನಾರಾಯಣ, ಅವನೇನೇ ಉಪಜೀವನಕ್ಕೆ ಕರ್ಮ. ಯಾರನ್ನು ಉಪಜೀವಿಸಿಕೊಂಡಿರೋದು? ಪರಮಾತ್ಮನನ್ನು. ಹಾಗಾದರೆ ಹಿಂದೆ ವಿಶ್ವಮೇವೇದಂ ಪುರುಷ ಎಂಬುದಾಗಿ ಪುರುಷ ಶಬ್ದದಿಂದ ನಾರಾಯಣ ಅವನು ಪ್ರಸ್ತುತನಾಗಿದ್ದಾನೆ. ಅಂತಹ ಪ್ರಸ್ತುತನಾಗಿರ್ತಕ್ಕಂಥ ನಾರಾಯಣನನ್ನು ಉಪಜೀವನಕ್ಕೆ ಕರ್ಮ ಎಂಬುದಾಗಿ ತಮ್ ಎಂಬತಕ್ಕಂಥ ಇಲ್ಲಿ ಹೇಳ್ತಾ ಇದ್ದಾರೆ. ಪುರುಷಾಖ್ಯಂ ತಮ್ ಉಪಜೀವತಿ ಅಂತ. ಆ ತಮ್ ಎಂಬತಕ್ಕಂತಹ ದ್ವಿತೀಯಾಂತತೆಯ ಅನುವೃತ್ತಿ, ದ್ವಿತೀಯ ವಿಭಕ್ತ್ಯಂತವಾಗಿ ಅದನ್ನೇ ಅನುವೃತ್ತಿ ಮಾಡಿಕೊಳ್ಬೇಕು ಎಂಬ ಅಭಿಪ್ರಾಯದಿಂದ ಪುರುಷಾಖ್ಯಂ ತಮ್ ಉಪಜೀವತಿ ಅಂತ ಹೇಳಿದ್ದಾರೆ. ತತ್ ತಸ್ಮಾತ್ ಪುರುಷ ಜೀವಕತ್ವಾತ್ ವಿಶ್ವಂ ಜಗತ್ತು ಪರಮಾತ್ಮನನ್ನು ಉಪಜೀವಿಸಿಕೊಂಡಿದೆ. ಉಪಜೀವಕತ್ವಾತ್ ಜಗತ್ತು ಪರಮಾತ್ಮನನ್ನು ಉಪಜೀವಿಸಿಕೊಂಡಿದೆ. ಆದ್ದರಿಂದ ಇತ್ಯಪಿ ಗ್ರಾಹ್ಯಂ ವಿಶ್ವಂ ಇದಂ ಇತ್ಯಪಿ ಗ್ರಾಹ್ಯಂ. ಈ ರೀತಿ ಪರಮಾತ್ಮನನ್ನು ಉಪಜೀವಿಸಿಕೊಂಡಿರೋದ್ರಿಂದಲೂ ಕೂಡ ಪುರುಷ ಇತ್ಯುಕ್ತಂ ಪುರುಷ ಏವ ಇತ್ಯುಕ್ತಂ ಪರಮಾತ್ಮ ಎಂಬುದಾಗಿಯೇ ಹೇಳ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಉದಾಹರಣೆ ಕೊಡ್ತಾರೆ. ರಾಜ ರಾಷ್ಟ್ರಂ ಅಂತ ಹೇಳ್ತಾರೆ.
ರಾಷ್ಟ್ರವೇ ರಾಜ, ರಾಜ್ಯವೇ ರಾಜ ಅಂತ ಹೇಳ್ತಾರೆ. ರಾಜ್ಯ ಜಡ, ರಾಜ ಚೇತನ. ಹಾಗಾದರೆ ಜಡವಾದಂತಹ ರಾಜ್ಯ ರಾಜ ಚೇತನ ಆಗಲಿಕ್ಕೆ ಸಾಧ್ಯ? ಅದಕ್ಕೇನರ್ಥ? ಈ ರಾಷ್ಟ್ರ ಎಲ್ಲ ರಾಜನನ್ನು ಅವಲಂಬಿಸಿಕೊಂಡಿದೆ ಅಂತ ಅರ್ಥ. ಹಾಗೆಯೇ ಇಲ್ಲಿಯೂ ಕೂಡ ವಿಶ್ವಂ ಪುರುಷ ಅಂತಿದೆ. ವಿಶ್ವ ಅನ್ನೋದು ಜಡ, ಪುರುಷ ಅನ್ನೋದು ಚೇತನ. ಹಾಗಾದರೆ ಜಡವಾದಂತಹ ಜಗತ್ತೆಲ್ಲ ಪರಮಾತ್ಮ ಹೇಗೆ ಅಂದರೆ, ಜಡವಾದ ಅಥವಾ ಚೇತನಾತ್ಮಕವಾದ ಜಗತ್ತೆಲ್ಲವೂ ಕೂಡ ಪರಮಾತ್ಮ ಹೇಗೆ ಅಂತಂದರೆ ಪರಮಾತ್ಮನನ್ನು ಅವಲಂಬಿಸಿಕೊಂಡಿದೆ. ಅದಕ್ಕೆ ಹೇಳ್ತಾರೆ, ರಾಜಾರಾಷ್ಟ್ರಂ ಇತಿವತ್ ಉಪಜೀವ್ಯ ಉಪಜೀವಕ ಭಾವಾದೇವ ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಇತ್ಯಾದಿ ಶ್ರುತಿಷು ತತ್ರ ತತ್ರ ಪುರುಷೈಕ್ಯ ವ್ಯಪದೇಶ ನ ಸ್ವರೂಪೈಕ್ಯಾತ್. ಪುರುಷ ಸೂಕ್ತದಲ್ಲೂ ಬಂದಿದೆ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ. ಇದಂ ಸರ್ವಂ ಈಗಿರೋದು, ಯದ್ಭೂತಂ ಹಿಂದೆ ಇದ್ದಿದ್ದು, ಯಚ್ಚ ಭವ್ಯಂ ಮುಂದೆ ಬರತಕ್ಕಂಥದ್ದು ಎಲ್ಲವೂ ಕೂಡ ಪುರುಷ ಏವ ಅಂತ ಶ್ರುತಿ ಹೇಳುತ್ತೆ, ಪುರುಷ ಸೂಕ್ತ ಹೇಳುತ್ತೆ. ಅದಕ್ಕೇನರ್ಥ? ಎಲ್ಲವೂ ಪರಮಾತ್ಮನನ್ನು ಉಪಜೀವಿಸಿಕೊಂಡಿದೆ ಎಂಬುದಾಗಿ ಅರ್ಥ. ಹಾಗೆ ಇಲ್ಲೂ ಕೂಡ ವಿಶ್ವಮೇವ ಇದಂ ಪುರುಷ ಅಂದರೆ ಏನರ್ಥ? ಪುರುಷ ಶಬ್ದವಾಚ್ಯನಾದ ಪರಮಾತ್ಮನನ್ನು ಈ ಜಗತ್ತೆಲ್ಲವೂ ಕೂಡ ಉಪಜೀವಿಸಿಕೊಂಡಿದೆ ಎಂಬುದಾಗಿ ಉಪಜೀವ್ಯ ಉಪಜೀವಕ ಭಾವ ಇದೆ. ಎಲ್ಲಿ ಉಪಜೀವ್ಯ ಉಪಜೀವಕ ಭಾವ ಇರುತ್ತೋ ಅಲ್ಲಿ ಭೇದವೇ ಇರೋದು. ತಂದೆ ಮಗ, ಮಗನು ತಂದೆಯನ್ನು ಅವಲಂಬಿಸಿಕೊಂಡಿದ್ದಾನೆ, ವಯಸ್ಸಾದ ಮೇಲೆ ತಂದೆಯ ಮಗನನ್ನು ಅವಲಂಬಿಸಿಕೊಂಡಿದ್ದಾನೆ ಏನು ಬೇಕಾದ್ರೆ ಹೇಳಿ. ಹಾಗಾದರೆ ಅಲ್ಲಿ ಉಪಜೀವ್ಯ ಉಪಜೀವ ಭಾವಕ ಇದೆ, ಭೇದ ಎಂಬತಕ್ಕಂಥದ್ದಿದೆ. ಹಾಗೆ ಜಗತ್ತು ಉಪಜೀವಕ, ಪರಮಾತ್ಮ ಉಪಜೀವ್ಯ. ಜಗತ್ತಿಗೂ ಪರಮಾತ್ಮನಿಗೂ ಉಪಜೀವ್ಯ ಉಪಜೀವಕ ಭಾವ ಇದೆ. ಆದ್ದರಿಂದ ಭೇದ ಎಂಬತಕ್ಕಂಥದ್ದೇ ಹೇಳಬೇಕು. ಏನಾಯಿತು? ಆಗಲ್ಲ. ಪರಮಾತ್ಮ ಅದು ಚೇತನ, ಜಗತ್ತು ಜಡ. ಚೇತನ ಜಡ ಆದದ್ದೆಲ್ಲೂ ಇಲ್ಲ. ಪರಮಾತ್ಮ ಅವನು ಚೇತನ. ಎಲ್ಲಿಯೂ ಚೇತನವು ಜಡವಾಗಿ ಪರಿಣಾಮ ಹೊಂದಿದ್ದು ಇಲ್ಲವೇ ಇಲ್ಲ. ಹೇಳ್ತಾರೆ, ಅದನ್ನು ನಾವು ಖಂಡನೆ ಮಾಡ್ತೇವೆ, ಆಗಲ್ಲ ಅಂತ. ಚೇತನವು ಜಡ ಆಗಲಿಸ್ತದೆ. ಹಿಂದೆ ಬಂದಿತ್ತಲ್ಲ, ಪರಿಣಾಮವಾದದಲ್ಲಿ ಹೇಳಿತ್ತದು. ರಾಜ ರಾಷ್ಟ್ರಂ, ರಾಜನು ರಾಜ್ಯ ಅಂತ ಹೇಳ್ತಾರೆ. ಇದೇ ಅದು ಹೇಗೆ? ರಾಜ್ಯವು ರಾಜನನ್ನು ಉಪಜೀವಿಸಿಕೊಂಡಿದೆ ಅಂತ ಉಪಜೀವ್ಯ ಉಪಜೀವಕ ಭಾವಾದೇವ, ಉಪಜೀವ್ಯ ಉಪಜೀವಕ ಭಾವ ಇದೆ ಇಟ್ಕೊಂಡೆ. ಹಾಗೆ ಶ್ರುತಿ ಹೇಳುತ್ತೆ, ಪುರುಷ ಏವೇದಯ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಎಂಬುದಾಗಿ. ತತ್ರ ತತ್ರ ಅಲ್ಲಲ್ಲಿ ಪುರುಷೈಕ್ಯ ಇದೆ. ಪುರುಷೈಕ್ಯ ಅಂತಂದರೆ ಪರಮಾತ್ಮನಿಂದ ಅಭೇದ ಅಂತ ಅರ್ಥ ಅಲ್ಲ, ಅವನನ್ನು ಉಪಜೀವಿಸಿಕೊಂಡಿದೆ ಎಂಬುದಾಗಿ ಅರ್ಥ ಮಾಡಬೇಕು. ನ ಸ್ವರೂಪೈಕ್ಯಾತ್, ಸ್ವರೂಪೈಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಜಡ ಜಡಯೋ ತದಯೋಗಾತ್ ಇತಿ ಶ್ರುತೇರ್ಭಾವ. ಜಡಕ್ಕೂ ಚೇತನಕ್ಕೂ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ತಚ್ಛಬ್ದ ಶ್ರವಣಾತ್ ಯಚ್ಛಬ್ದ ಅದ್ಯಾಹಾರ್ಯ ಇತ್ಯಾಹ ಅಂತ. ಅಲ್ಲಿ ತದ್ವಿಶ್ವಮುಪಜೀವತಿ ಅಂತಿದೆ, ತತ್ ತಸ್ಮಾತ್ ಅಂತ. ಹಾಗೆ ಯತ್ ಅಂತ ಶಬ್ದವನ್ನು ಇಟ್ಕೊಳ್ಬೇಕೆ. ತತ್ ಮತ್ತು ಯತ್ ಶಬ್ದಗಳು ನಿತ್ಯ ಸಂಬಂಧಿ ಶಬ್ದಗಳು. ಆದ್ದರಿಂದ ತತ್ ಶಬ್ದ ಇರೋದ್ರಿಂದ ಯತ್ ಶಬ್ದವನ್ನು ಇಟ್ಕೊಳ್ಬೇಕು. ಶ್ರುತ್ಯರ್ಥಮಿತ್ತಮೇವಾಹು ಪುಂಕ್ಲೈಬ್ಯಾದ್ಯೇತು ಬಿಭ್ಯತಿ ಕಚ್ಚಿಂದ್ಯಾತ್ ಶ್ರುತಿ ಸುಂದರ್ಯಾ ಸೌಂದರ್ಯಂ ಚರಣದ್ವಯೇ. ಶ್ರುತಿ ಎಂಬತಕ್ಕಂಥವಳು ಒಂದು ಕನ್ಯೆ, ಸುಂದರಿಯಾಗಿರ್ತಕ್ಕಂಥವಳು. ಅವಳ 2 ಕಾಲುಗಳನ್ನು ಯಾರು ತಾನೇ ತುಂಡು ಮಾಡ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಶ್ರುತಿ ವಾಕ್ಯ ಇರೋದೇನಂತ? ವಿಶ್ವಮೇವೇದಂ ಪುರುಷಃ ತದ್ವಿಶ್ವಂ ಉಪಜೀವತಿ ಅಂತ. ಈ 2 ವಾಕ್ಯ ಹೇಗಿದೆ? ಮೊದಲನೇ ವಾಕ್ಯ ಅಭೇದ ಹೇಳುತ್ತೆ, ಎರಡನೇ ವಾಕ್ಯ ಭೇದವನ್ನು ಹೇಳುತ್ತೆ. ಮೊದಲನೇ ವಾಕ್ಯದಲ್ಲಿ ಪುರುಷಃ ಏವ ಇದಂ ವಿಶ್ವಂ ಅಂತಿದೆ. ಎರಡನೇ ವಾಕ್ಯ ವಿಶ್ವಂ ತದ್ ಉಪಜೀವತಿ ಅಂತಿದೆ. ಉಪಜೀವ್ಯ ಉಪಜೀವಕ ಭಾವ ಹೇಳಬೇಕು ಅಂತಂದರೆ ಭೇದವನ್ನೇ ಹೇಳಬೇಕು. ಮೊದಲನೇ ವಾಕ್ಯ ವಿಶ್ವಮೇವ ಇದಂ ಪುರುಷ ಅಂತ ಹೇಳ್ತಾ ಇದೆ, ಅಭೇದವನ್ನು ಹೇಳ್ತಾ ಇದೆ. ಆವಾಗ ಅಭೇದವನ್ನು ಒಪ್ಪಿದರೆ ಉಪಜೀವ್ಯ ಉಪಜೀವ ಭಾವಕ ಒಪ್ಪಲಿಕ್ಕೆ ಬರಲ್ಲ. ಉಪಜೀವ್ಯ ಉಪಜೀವ ಭಾವಕ ಒಪ್ತೀರಾ ಅಂದರೆ ಅಭೇದ ಒಪ್ಪಲಿಕ್ಕೆ ಬರಲ್ಲ. ಹಾಗಾದರೆ ಎರಡೂ ಸರಿ ಅಂತಾದರೆ ಅವಾಗೇನಾಗುತ್ತೆ? ಒಂದನ್ನು ಅಪ್ರಮಾಣ ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ಶ್ರುತಿ ಎಂಬತಕ್ಕಂಥ ಸುಂದರಿ
ಅವಳ ಒಂದು ಪಾದ, ಎರಡು ಪಾದಗಳಿದೆಯಲ್ಲ, ಒಂದು ಪಾದವನ್ನು ಕಚ್ಚಿಂದ್ಯಾತ್. ಯಾರು ತಾನೇ ಅದನ್ನು ತುಂಡು ಮಾಡ್ತಾನೆ? ಅಪ್ರಮಾಣ ಅಂತ ಹೇಳ್ತಾನೆ. ಅವಿವೇಕಿಯಾದವನು ತುಂಡು ಮಾಡ್ತಾನೆ. ಹಾಗಾದರೆ ಏನು ಮಾಡಬೇಕು? ಎರಡೂ ಪಾದ ಸುಂದರಿಗಿರಬೇಕು. ಹಾಗಾದರೆ ಎರಡೂ ವಾಕ್ಯಗಳಿಗೆ ವಿರೋಧ ಬಾರದಾಗೆ ಅರ್ಥ ಹೇಳಬೇಕು. ಎರಡೂ ವಾಕ್ಯಗಳಿಗೆ ವಿರೋಧ ಬರಬಾರ್ದು ಅಂದರೆ ಅವಾಗೇನು ಹೇಳಬೇಕು? ಎಲ್ಲವೂ ಪರಮಾತ್ಮನ ಅಧೀನದಲ್ಲಿರೋದ್ರಿಂದಾಗಿ ಅದನ್ನು ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ರಾಷ್ಟ್ರಂ ರಾಜ ಇದ್ದ ಹಾಗೆ ಎಲ್ಲವೂ ಭಗವಂತನ ಅಧೀನದಲ್ಲಿರೋದ್ರಿಂದ ರಾಜ ರಾಷ್ಟ್ರಂ ಎಂಬುದಾಗಿ ಹೇಳ್ತಾರೋ ಹಾಗೆ ಇಲ್ಲಿಯೂ ಕೂಡ ವಿಶ್ವಮೇವ ಇದಂ ಪುರುಷ ಅಂತ ಹೇಳಿದಾರಷ್ಟೇ ಹೊರತು ಅಭೇದದಿಂದ ಅಲ್ಲ. ಶ್ರುತ್ಯರ್ಥಂ ಇತ್ತಮೇವಾಹು, ಶ್ರುತಿಯ ಅರ್ಥವನ್ನು ಹೀಗೆ ಹೇಳಬೇಕು. ಪುಂಕ್ಲೈಬ್ಯಾದ್ ಏತು ಭಿದ್ಯತಿ, ಅಲ್ಲಿ ತದ್ವಿಶ್ವಮುಪಜೀವತಿ ಎಂಬುದಾಗಿ ತತ್ಶಬ್ದ ಇದೆ. ಅದಕ್ಕೆ ಹೇಳಿದ್ರು ಎತ್ತದೋಹೋ ನಿತ್ಯಯೋಗತಃ ಅಂತ. ತತ್ ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ ಅಲ್ಲ, ತಸ್ಮಾತ್ ಅಂತ ಅರ್ಥ ಅಂತ ಹಿಂದೆ ಹೇಳಿದ್ರು. ಅದಕ್ಕೆ ಅವ್ರೇನು ಮಾಡಿದ್ರು? ತತ್ ಅಂತಿದೆಯಲ್ಲ, ತತ್ ಅನ್ನೋದಕ್ಕೆ ಏನು ಪರಮಾತ್ಮನನ್ನು ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ. ಯಾಕೆ? ಪುರುಷ ಅಂತ ಪುಲ್ಲಿಂಗದಲ್ಲಿ ಶಬ್ದ ಬಂದಿದೆ, ತತ್ ಅನ್ನೋದು ನಪುಂಸಕಲಿಂಗದಲ್ಲಿದೆ. ಆದ್ದರಿಂದಾಗಿ ಆ ಪುಲ್ಲಿಂಗದಿಂದ ಉಪಸ್ಥಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ನಪುಂಸಕದಿಂದ ಹೇಳೋದು ಹೇಗೆ ಅಂತ ಬಿಭ್ಯತಿ. ಅವರಿಗೆ ಅರ್ಥ ಹೇಳಲಿಕ್ಕಾಗ್ತಾಯಿಲ್ಲ, ಭಯಪಡ್ತಾ ಇದ್ದಾರೆ. ಅದರಿಂದ ಅವರೇನು ಮಾಡ್ತಾ ಇದ್ದಾರೆ? ಆ ಶ್ರುತಿ ಎಂಬತಕ್ಕಂತಹ ಯಾರ ಸುಂದರಿ ಇದ್ದಾಳೆ ಅವಳು ಒಂದು ಕಾಲನ್ನೇ ಕಡಿತಿದ್ದಾರೆ. ಯಾಕೆ? ಒಂದು ವಾಕ್ಯ ಅಪ್ರಮಾಣ, ಇನ್ನೊಂದು ಪ್ರಮಾಣ ಅಂತ ಹೇಳಬೇಕಾಗತ್ತೆ. ಹೀಗೆ ಹೇಳಿದ್ರೆ ಆ ಶ್ರುತಿ ವಾಕ್ಯದ ಕಾಲನ್ನು ಪಾದ ಅಂದರೂ ಕಾಲು ಅಂದರೂ ಒಂದೇ. ಅದಕ್ಕೆ ಅವ್ರು ಹೇಳ್ತಾರೆ ಚರಣದ್ವಯೇ, ಎರಡು ಕಾಲುಗಳಲ್ಲಿ, ಎರಡು ಪಾದಗಳಲ್ಲಿ ಸೌಂದರ್ಯಂ ಕಹ ಚಿಂದ್ಯಾತ್. ಇದು ಅರ್ಥ ಬಹಳ ಸುಂದರವಾಗಿದೆ. ಎರಡೂ ಅರ್ಥವನ್ನು ಎರಡೂ ಪಾದಗಳ ಅರ್ಥವನ್ನು ನಾವು ಸರಿಯಾಗಿ ವಿಚಾರ ಮಾಡ್ತೀವಿ ಅಂತಂದರೆ ಎಷ್ಟು ಚೆನ್ನಾಗಿದೆ. ಪರಮಾತ್ಮನೇ ಎಲ್ಲ, ಯಾಕೆ? ಎಲ್ಲವೂ ಪರಮಾತ್ಮನನ್ನು ಅವಲಂಬಿಸಿಕೊಂಡಿದೆ ಅಂತ ಈ ರೀತಿಯಲ್ಲಿ ಅರ್ಥ ಹೇಳಿದ್ರೆ ತುಂಬ ಸೌಂದರ್ಯಯುಕ್ತವಾಗಿರ್ತಕ್ಕಂಥದ್ದು. ಆದರೆ ನೀವು ಅಭೇದವನ್ನು ಹೇಳ್ತೀರಾ ಅಂತಾದರೆ ಒಂದು ಪಾದವನ್ನು ಅಪ್ರಮಾಣ ಅಂತ ಹೇಳಬೇಕಾಗುತ್ತೆ, ಆ ಕಾಲನ್ನು ತುಂಡಂದು ಮಾಡದಂತೆ ಆಗುತ್ತೆ. ಏತು ಯಾರು ಪುಂಕ್ಲೈಬ್ಯಾತ್ ಪುರುಷ ಎಂಬತಕ್ಕಂತಹ ಪುಲ್ಲಿಂಗದ ಪದಕ್ಕೆ ತತ್ ಎಂಬುದಾಗಿ ನಪುಂಸಕಲಿಂಗ ಪದದಿಂದ ನಾವು ಅನ್ವಯ ಮಾಡಿಕೊಳ್ಬೇಕು ಎಂಬುದಾಗಿ ಬಿಭ್ಯತಿ ಅವರು ಭಯಪಡ್ತಾ ಇದ್ದಾರೋ ಅಂಥವರು ಶ್ರುತ್ಯರ್ಥಂ ವೇದದ ಅರ್ಥವನ್ನು ಇತ್ತಮೇವ ಇದೇ ರೀತಿಯಲ್ಲಿ ಆಹುಹು ಹೇಳುತ್ತಾರೆ. ಕಹ ಯಾರು ಶ್ರುತಿ ಸೌಂದರ್ಯ ಶ್ರುತಿ ಎಂಬತಕ್ಕಂತಹ ಸುಂದರಿ ಸ್ತ್ರೀಯ ಚರಣದ್ವಯೇ ಎರಡು ಪಾದಗಳಲ್ಲಿ ಸೌಂದರ್ಯಂ ಒಂದು ಅರ್ಥ ಸರಿ ಎಂಬತಕ್ಕಂಥದ್ದನ್ನು ಮಾತ್ರ ಇಟ್ಟುಕೊಂಡು ಇನ್ನೊಂದು ಅದು ಒಪ್ಪಲಿಕ್ಕೆ ಬರಲ್ಲ ಎಂಬುದಾಗಿ ಚಿಂದ್ಯಾತ್ ತುಂಡು ಮಾಡಿಯಾನು. ಏತು ಯಾರು ಪುಂಕ್ಲೈಬ್ಯಾತ್ ಪುರುಷ ಎಂಬಲ್ಲಿ ಪುಲ್ಲಿಂಗ ಇದೆ, ತತ್ ಎಂಬತಕ್ಕಂಥದ್ದು ನಪುಂಸಕಲಿಂಗ ಇದೆ. ಆದ್ದರಿಂದ ಇದರ ಅನ್ವಯ ಎಂಬತಕ್ಕಂಥದ್ದು ಆಗಬಹುದು ಎಂಬುದಾಗಿ ಬಿಭ್ಯತಿ ಹೆದರ್ತಾ ಇದ್ದಾನೋ ಅಂಥವರು ಕೂಡ ಶ್ರುತ್ಯರ್ಥಂ ಶ್ರುತಿಯ ಅರ್ಥವನ್ನು ಇತ್ತಮೇವ ನಾವು ಹೇಳುವ ರೀತಿಯಲ್ಲಿಯೇ ಆಹುಹು ಹೇಳಬೇಕು. ಯಾಕೆ? ಕಹ ಯಾರು ಶ್ರುತಿ ಸುಂದರ್ಯಾ ಶ್ರುತಿ ಎಂಬತಕ್ಕಂತಹ ಸುಂದರ ಸ್ತ್ರೀಯ ಚರಣದ್ವಯೇ ಎರಡು ಕಾಲುಗಳಲ್ಲಿ ಸೌಂದರ್ಯಂ ಒಂದು ಅರ್ಥವನ್ನು ಒಪ್ಪೋದು, ಇನ್ನೊಂದು ಅರ್ಥವನ್ನು ಒಪ್ಪಲಿಕ್ಕಾಗಲ್ಲ ಅಂತ ಆಗ ಮಾಡ್ತಕ್ಕಂಥ ಈ ರೀತಿಯಲ್ಲಿ ಚಿಂದ್ಯಾತ್ ತುಂಡು ಮಾಡ್ತಾನೆ ಅಂತ ಅವ್ರು ಹೇಳಿದ್ದು. ಅದಕ್ಕೆ ನಾವು ಹೇಳಿದ್ದು ತಸ್ಮಾತ್ ಅಂತ, ಅವ್ರು ಹೇಳಿದ್ದು ತತ್ ಅಂತ ಹೇಳ್ತಾರೆ. ಅದರಿಂದ ಯತ್ ಯಾವ ಕಾರಣದಿಂದ ವಿಶ್ವಂ ಪರಮಾತ್ಮನನ್ನು ವಿಶ್ವಂ ಜಗತ್ತು ತಮ್ ಅಂತ ಶಬ್ದವನ್ನು ಇಟ್ಕೊಂಡು ಉಪಜೀವತಿ ಅಂತಿಟ್ಕೊಂಡು ಅಂದರೆ ತತ್ ಆದ್ದರಿಂದ ಪುರುಷ ಏವ ಇದಂ ಸರ್ವಂ ಅಂತ ಹೇಳಿದ್ದೇವೆ. ಅಂದರೆ ತತ್ ಅನ್ನೋದಕ್ಕೆ ತಸ್ಮಾತ್ ಅಲ್ಲ, ಯತ್ ಅಂತ ಶಬ್ದ ಇಟ್ಕೊಳ್ಬೇಕು. ಅಂದರೆ ಯತ್ ವಿಶ್ವಂ ಉಪಜೀವತಿ ಪರಮಾತ್ಮನಂ ತಮ್ಮ ಅಂತ ಶಬ್ದವನ್ನು ಇಟ್ಕೊಳ್ಬೇಕು. ಪುರುಷ ಅನ್ನೋದನ್ನು ತಮ್ಮ ಅನ್ನೋದನ್ನು ಇಟ್ಕೊಳ್ಬೇಕು. ಇಟ್ಕೊಂಡು ಯತ್ ವಿಶ್ವಂ ತಂ ಉಪಜೀವತಿ ತತ್ ಪುರುಷ ಏವ ವಿಶ್ವಂ ಅಂತ ಹೇಳಿದೆ. ಏತು ವಿಶ್ವಮೇವ ಇದಂ ಪುರುಷಃ ಇತ್ಯತ್ರ ಪುರುಷೈಕ್ಯಮೇವ ಉಕ್ತ್ವಾ ತತ್ ತಂ ಪುರುಷಂ ವಿಶ್ವಂ ಉಪಜೀವತಿ ಇತ್ಯರ್ಥಮಾಹುಃ ತೇಷಾಂ ದೋಷದ್ವಯಂ ವದನ್ ಅಸ್ಮದುಕ್ತ ಏವ ಶ್ರುತ್ಯರ್ಥಃ ಇತ್ಯಾಹ. ಯಾರು ವಿಶ್ವಮೇವ ಇದಂ ಪುರುಷಃ ಇತ್ಯತ್ರ ಇದೆಲ್ಲ ಜಗತ್ತು ಕೂಡ ಪರಮಾತ್ಮನೇ ಎಂಬುದಾಗಿ ಪುರುಷ ಐಕ್ಯ ಮುಕ್ತ
ಪರಮಾತ್ಮನಿಂದ ಅಭೇದವನ್ನು ಹೇಳಿ ತತ್ ಅಂದರೆ ತಂ ಪುರುಷಂ ವಿಶ್ವಂ ಉಪಜೀವತಿ ಅಂತ ಜಗದಭಿನ್ನನಾದ ಪರಮಾತ್ಮನನ್ನು ಈ ಜಗತ್ತು ಅವಲಂಬಿಸಿಕೊಂಡಿದೆ ಅಂತ ಅರ್ಥ ಮಾಡ್ತಾರೆ. ಏನರ್ಥ ಮಾಡ್ತಾರೆ? ಜಗದಭಿನ್ನನಾದ ಪರಮಾತ್ಮನ ವಿಶ್ವಾಭಿನ್ನನಾದ ಪರಮಾತ್ಮನನ್ನು ಈ ಜಗತ್ತು ಅವಲಂಬಿಸಿಕೊಂಡಿದೆ ಎಂಬುದಾಗಿ ಅರ್ಥ ಮಾಡ್ತಾ ಇದ್ದಾರೋ ತೇಷಾಂ ದೋಷದ್ವಯಂ, ಅವರಿಗೆ ಎರಡು ದೋಷವನ್ನು ಹೇಳ್ತಾ ಇದ್ದಾರೆ. ಅಸ್ಮದುಕ್ತ ಅದನ್ನು ಹೇಳ್ತಾ ನಾವು ಹೇಳುವ ಅರ್ಥವೇ ಸರಿ ಅಂತ. ಶ್ರುತ್ಯರ್ಥಂ ಪುಂಕ್ಲೈಬ್ಯಾತ್ ಪೂರ್ವೋಕ್ತ ಪುರುಷಸ್ಯ ತದಿತಿ ನಪುಂಸಕಪದೇನ ಪರಾಮರ್ಶಾತ್. ಕ್ಲೈಬ್ಯಾತ್ ಅಂದರೆ ಏನರ್ಥ? ಹಿಂದೆ ಹೇಳಿರ್ತಕ್ಕಂತಹ ಯಾವ ಪುರುಷ ಎಂಬತಕ್ಕಂಥ ಪುಲ್ಲಿಂಗ ಶಬ್ದ ಇದೆಯಲ್ಲ ಅದನ್ನು ತತ್ ಎಂಬತಕ್ಕಂತಹ ನಪುಂಸಕಲಿಂಗ ಶಬ್ದದಿಂದ ಪರಾಮರ್ಶ ಮಾಡ್ತಾ ಇದ್ದಾರೆ. ಅದೇ ಇದು ಅಂತ ತಮ್ಮ ಪುರುಷ ಎಂಬತಕ್ಕಂಥದ್ದನ್ನೇ ತತ್ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಚರಣದ್ವಯೇ ವಿಶ್ವಮೇವ ಇದಂ ಪುರುಷ ತದ್ವಿಶ್ವಂ ಉಪಜೀವತಿ ಇತಿ ಪಾದದ್ವಯೇ. ಚರಣದ್ವಯ ಅಂತಂದರೆ ಎರಡು ಪಾದಗಳು ಅಂತ. ಅದರಲ್ಲಿ ಸೌಂದರ್ಯಂ ಐಕ್ಯಾರ್ಥರೂಪ ವಾಕ್ಯಾಲಂಕಾರಂ ಛಿಂದ್ಯಾತ್. ಅದರಲ್ಲಿ ಸೌಂದರ್ಯವನ್ನು ಅಂದರೆ ಐಕ್ಯಾರ್ಥ ಅಂದರೆ ಅರ್ಥ ಕೂಡುತ್ತೆ, ಆ ಅರ್ಥವನ್ನು ಹೊಂದಿಸ್ಲಿಕ್ಕೆ ಬರುತ್ತೆ ಎಂಬತಕ್ಕಂಥದ್ದನ್ನು ಅವರು ಛಿಂದ್ಯಾತ್ ಅಂದರೆ ಐಕ್ಯಂ ಭೇದರೂಪ ವಿರುದ್ಧಾರ್ಥಕಥನೇನ ದೂಷಯೇತ್. ಐಕ್ಯವನ್ನು ಅವರು ಭೇದರೂಪ ವಿರುದ್ಧಾರ್ಥಕಥನೇನ ಐಕ್ಯಂ ಛಿಂದ್ಯಾತ್ ಅಂದರೆ ದೂಷಯೇತ್. ಐಕ್ಯವನ್ನು ಅವರು ಭೇದ ಅಂದರೆ ಜೀವ ಮತ್ತು ಜಗತ್ತಿಗೆ ಉಪಜೀವಕ ಭಾವ ಇದೆ, ಹಾಗಾದರೆ ಉಪಜೀವಕ ಭಾವ ಇದೆ ಎಂಬುದಾಗಿ ಹೇಳಿ ಆಮೇಲೆ ಐಕ್ಯ ಅದನ್ನು ಹೇಳ್ತಾರೆ. ಆದರೆ ಉಪಜೀವಕ ಭಾವ ಇದ್ದರೆ ಐಕ್ಯ ಕೊಡೋದಿಲ್ಲ. ಅದರಿಂದ ಐಕ್ಯಂ ಛಿಂದ್ಯಾತ್, ಐಕ್ಯವನ್ನು ದೋಷವುಳ್ಳದಂತೆ ಮಾಡಬೇಕಾಗತ್ತೆ. ಏವಂ ವದತ ಪೂರ್ವಪಾದೇ ಐಕ್ಯಸ್ಯ ಏವ ಉಕ್ತತ್ವಾತ್ ಉತ್ತರಪಾದೇ ಚ ಉಪಜೀವಕ ಭಾವೇನ ಭೇದಸ್ಯ ಉಕ್ತತ್ವಾಚ್ಚ ಸಂಭವತ್ಯೇಕವಾಕ್ಯಾರ್ಥೆ ವಾಕ್ಯಭೇದೋ ಹಿ ದೂಷಣಮಿತಿ ದೂಷಣತ್ವ ಉಕ್ತೆ ಪರಸ್ಪರ ವ್ಯಾಹತಾರ್ಥಕಥನೇನ ತು ಅಮಾನತ್ವಪ್ರಾಪ್ತ್ಯ ಶ್ರುತೇರೇವ ನಾಶಿತತ್ವಾಚ್ಚ ಮಹಾದೂಷಣತ್ವಾದಿತಿ ಭಾವಃ. ಯಾರು ಈ ರೀತಿಯಲ್ಲಿ ಅರ್ಥ ಮಾಡ್ತಾರೋ, ವಿಶ್ವಮೇವ ಇದಂ ಪುರುಷ ಅಂತ ಹೇಳೋದು ಅಭೇದವನ್ನು ಹೇಳೋದು, ಆಮೇಲೆ ಉಪಜೀವಕ ಭಾವ ಭೇದವನ್ನು ಹೇಳೋದು, ಅದಕ್ಕೆ ಹೇಳ್ತಾ ಇದ್ದಾರೆ ಏವಂ ವದತ. ಈ ರೀತಿ ಹೇಳಿದರೆ ಪೂರ್ವಪಾದೆ ಐಕ್ಯಸ್ಯ ವಿಶ್ವಮೇವ ಇದಂ ಪುರುಷ ಎಂಬುದಾಗಿ ಪುರುಷನಿಗೂ ಜಗತ್ತಿಗೂ ಐಕ್ಯವನ್ನೇ ಹೇಳಿದ್ದಾರೆ ಉಕ್ತತ್ವಾತ್. ಉತ್ತರ ಪಾದೆ ತದ್ವಿಶ್ವಂ ಉಪಜೀವತಿ ಎಂಬುದಾಗಿ ಉಪಜೀವಕ ಭಾವ ಭೇದೇನ ಅಲ್ಲಿ ಭೇದವನ್ನು ಹೇಳ್ತಾ ಇದ್ದಾರೆ. ಅಂದರೆ ಭೇದಸ್ಯ ಉಕ್ತತ್ವಾಚ್ಚ ಭೇದವನ್ನೇ ಹೇಳಿರೋದ್ರಿಂದ ಸಂಭವತ್ಯೇಕವಾಕ್ಯತ್ವೇ ವಾಕ್ಯಭೇದೋ ಹಿ ದೂಷಣಂ. ಅಲ್ಲಿ ಎಲ್ಲಿ ಒಂದೇ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೋ, ಮಹಾವಾಕ್ಯ ಒಂದರ್ಥವನ್ನು ಹೇಳಲಿಕ್ಕೆ ಬರ್ತಾ ಇದೆ, ಅಂತಹ ಕಡೆಯಲ್ಲಿ ಎರಡೂ ರೀತಿಯಾದ ಅರ್ಥವನ್ನು ಹೇಳ್ತೀರಾ ಅಂತಂದರೆ ಅದನ್ನು ದೋಷ ಎಂಬುದಾಗಿ ಶಾಸ್ತ್ರಕಾರ ಹೇಳಿದ್ದಾರೆ. ಆದ್ದರಿಂದ ದೂಷಣತ್ವೋಕ್ತೇ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೇ ವಾಕ್ಯನ ಹೇಳಲಿಕ್ಕೆ ಬರುತ್ತೆ. ಯಾವ ಕಾರಣದಿಂದ ಜಗತ್ತು ಪರಮಾತ್ಮನನ್ನು ಉಪಜೀವಿಸಿಕೊಂಡಿದೆಯೋ ಆದ್ದರಿಂದ ಪರಮಾತ್ಮನಲ್ಲಿ ಉಪಜೀವ್ಯತ್ವ ಇರೋದರಿಂದ ಜಗತ್ತೆಲ್ಲವೂ ಪರಮಾತ್ಮ ಎಂಬುದಾಗಿ ಹೇಳಿದೆ ಅಂತ ಹೇಳಲಿಕ್ಕೆ ಬರುತ್ತೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಜಗತ್ತೆಲ್ಲವೂ ಪರಮಾತ್ಮ, ಮುಂದಿನ ವಾಕ್ಯದಲ್ಲಿ ಉಪಜೀವಕ ಭಾವ ಇದೆ ಅಂತ ಭೇದವನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಹೇಳೋದ್ರಿಂದ ವಾಕ್ಯಭೇದ ರೂಪ ದೋಷ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಪರಸ್ಪರ ವ್ಯಾಹತಾರ್ಥಕಥನೇತು. ಐಕ್ಯ ಇದ್ದರೆ ಉಪಜೀವಕ ಭಾವ ಕೂಡಲ್ಲ, ಉಪಜೀವಕ ಭಾವ ಇದ್ದರೆ ಐಕ್ಯ ಕೂಡಲ್ಲ. ಇದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು. ಇದನ್ನು ಒಪ್ಪುಬಿಟ್ರೆ ಅಮಾನತ್ವ ಪ್ರಾಪ್ತಿ, ಶ್ರುತಿ ಎಂಬತಕ್ಕಂಥದ್ದು ಅಪ್ರಮಾಣ ಅಂತ ಆಗುತ್ತೆ. ಆದ್ದರಿಂದ ಶ್ರುತೇರೇವ ನಾಶಿತತ್ವಾತ್, ಶ್ರುತಿಯನ್ನೇ ನೀವು ನಾಶ ಮಾಡಿದ್ದರಿಂದ ಮಹಾದೂಷಣತ್ವಾತ್, ನಿಮಗೆ ಮಹಾದೋಷ ಎಂಬತಕ್ಕಂಥದ್ದು ಬರುತ್ತೆ. ಅಥೇವ ಛಿಂದ್ಯಾದಿಯುಕ್ತ, ಆದ್ದರಿಂದ ಆ ಶ್ರುತಿಯನ್ನೇ ನಾಶ ಮಾಡ್ತಾ ಇದ್ದಾರೆ, ಅದಕ್ಕೆ ಛಿಂದ್ಯಾತ್ ನಾಶ ಮಾಡಿದ್ರಿಂದ ಮಹಾದೋಷ ಬರುತ್ತೆ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಂ ಹಾಂ ಐಕ್ಯ ಇರೋದ್ರಿಂದಲೇ ಆ ಪರಮಾತ್ಮನ ಉಪಜೀವಿಸಿಕೊಂಡಿದೆ ಅಂತ ಹೇಳ್ತಾರೆ. ಹಾಂ ಹಾಂ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಐಕ್ಯ ಇರೋದ್ರಿಂದಲೇ ಉಪಜೀವಿಸ್ಕೊಂಡಿದ್ದಾರೆ ಅಂತಂದರೆ ಅವಾಗ ಭೇದವನ್ನು ಹೇಳದಂತೆ ಆಯಿತು. ಹಾಂ ಹಾಂ ಭೇದ ಹೇಳಲ್ಲ, ಉಪಜೀವಿಸ್ಕೊಂಡಿದೆ ಅಂತ ಹೇಳ್ತಾರೆ. ಎಲ್ಲಿ ಉಪಜೀವಿಸ್ಕೊಂಡಿದ್ದೀರಿ ಅಂತ ಹೇಳ್ತೀರೋ ಭೇದ ಒಪ್ಪದಂತೆ ಆಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಅತಃಶ್ರುತ್ಯರ್ಥ ಮೀಮಾಂಸಾ
ನಿಪುಣಾನಾಂ ವಿವೇಕಿನಾಂ ಮತೆ ನಾರಾಯಣೋ ದೇವಃ ಪರಂ ಬ್ರಹ್ಮ ನ ಚ ಪರಃ ಇತಿ ನಿರ್ಣೀಯತೆ ನೋ ಚೇತ್ ಶ್ರುತಿರೇಷ ಪ್ರಕುಪ್ಯತಿ. ಆದರೆ ಇಷ್ಟ ತನಕ ಶ್ರುತಿಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅತಃ ಶ್ರುತ್ಯರ್ಥಮೀಮಾಂಸಾ ನಿಪುಣಾನ, ಯಾರು ವೇದಗಳ ಅರ್ಥವನ್ನು ಇದಮಿತ್ತಂ ಎಂಬುದಾಗಿ ನಿರ್ಣಯ ಮಾಡ್ತಾ ಇದ್ದಾರೋ ಅವರು ಮಾಡ್ತಾರೆ, ವಿವೇಕಿನಾಮ್ ಅಂತಾರೆ. ಹಾಗಾದರೆ ವೇದಗಳಿಗೆ ಪ್ರಮಾಣಗಳಿಗೆ ವಿರೋಧ ಬಾರದ ಹಾಗೆ, ವೇದಗಳಿಗೆ ಅಪ್ರಾಮಾಣ್ಯ ಬಾರದ ಹಾಗೆ ಯಾರು ವೇದದ ಅರ್ಥವನ್ನು ನಿರ್ಣಯ ಮಾಡ್ತಾ ಇದ್ದಾರೋ ಅಂತಹ ಕುಶಲಿಗಳಿಗೆ ಅವರ ಅಭಿಪ್ರಾಯದಲ್ಲಿ ನಾರಾಯಣ ದೇವ ಪರಂಬ್ರಹ್ಮ, ನಾರಾಯಣ ಕ್ರೀಡಾದಿಗುಣ ವಿಶಿಷ್ಟನಾದ ನಾರಾಯಣ ಇದಾನಲ್ಲ ಅವನೇ ಪರಂಬ್ರಹ್ಮ, ಅವನೇ ಸರ್ವೋತ್ತಮ ಬ್ರಹ್ಮ ಅಂತ ಹೇಳಬೇಕು. ನಚ ಅಪರಹ, ನಿರ್ಗುಣ ಬ್ರಹ್ಮ ಇದಾನಲ್ಲ ಅವನು ಸರ್ವೋತ್ತಮ ಬ್ರಹ್ಮ ಅಲ್ಲ. ಇತಿ ನಿರ್ಣಯತೆ, ಈ ರೀತಿಯಲ್ಲಿ ನಿರ್ಣಯ ಮಾಡಬೇಕು. ನೋಚೇತ್, ಒಂದು ರೀತಿ ನೀವು ಮಾಡಲಿಲ್ಲ ಅಂತಾದರೆ ಅದಕ್ಕೆ ಹೇಳ್ತಾರೆ ಏಷಾ ಶ್ರುತಿ ಪ್ರಕುಪ್ಯತೆ ಅಂತ. ಈ ಶ್ರುತಿಗೆ ಕೋಪ ಎಂಬತಕ್ಕಂಥದ್ದು ಬರ್ತಾ ಇದೆ. ಅಂದರೆ ಏನರ್ಥ, ಒಂದು ಶ್ರುತಿ ಎಂಬತಕ್ಕಂಥದ್ದು ಅಪ್ರಮಾಣವಾಗಿ ಹೋಗುತ್ತೆ. ಹಾಗೆ ಶ್ರುತಿಗೆ ಅಪ್ರಾಮಾಣ್ಯ ಬರಬಾರ್ದು ಅಂತಂದರೆ ನಾವು ಹೇಳುವ ರೀತಿಯಲ್ಲಿ ನಾರಾಯಣನನ್ನೇ ಅದು ಸಗುಣ ಬ್ರಹ್ಮ, ಅವನೇ ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಇಬ್ಬರಿಲ್ಲ. ಸಗುಣ ಬ್ರಹ್ಮನಲ್ಲಿ ಸತ್ವಾದಿ ಗುಣ ಇಲ್ಲದೆ ಇರೋದರಿಂದಾಗಿ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ ಅಂಥೇಳಿ ಅವನಿಗೆ ಸರ್ವೋತ್ತಮತ್ವ ಹೇಳಬೇಕಷ್ಟೇ ಹೊರತು ಸಗುಣ ಬ್ರಹ್ಮ ಶಬಲ ಬ್ರಹ್ಮ ಅವನಿಗಿಂತ ಉತ್ತಮನಾವುದು ನಿರ್ಗುಣ ಬ್ರಹ್ಮ ಅಂತ ಹೇಳಿದ್ರೆ ಶ್ರುತಿಗೆ ಕೋಪ ಎಂಬತಕ್ಕಂಥದ್ದು ಬರುತ್ತೆ. ಅತಃ ಐಕ್ಯವಾಕ್ಯದಲ್ಲಿ ಹಿಂದೆ ಹೇಳಿದ ರೀತಿಯಲ್ಲಿ ಅನೇಕ ದೋಷಗಳಿರುವುದರಿಂದ ಶ್ರುತ್ಯರ್ಥಮೀಮಾಂಸಾ ನಿಪುಣಾನಾಂ, ಶ್ರುತ್ಯಗಳ ಅರ್ಥವನ್ನು ವಿಚಾರ ಮಾಡಿ ನಿರ್ಣಯ ಮಾಡ್ತಕ್ಕಂಥದ್ರಲ್ಲಿ ಚತುರರಾದ ವಿವೇಕಿನಾಂ ಜ್ಞಾನಿಗಳಿಗೆ, ಜ್ಞಾನಿಗಳ ಮತೆ ಅಭಿಪ್ರಾಯದಲ್ಲಿ ದೇವ ಕ್ರೀಡಾದಿಗುಣ ವಿಶಿಷ್ಟನಾದ ನಾರಾಯಣ, ನಾರಾಯಣನು ಪರಂಬ್ರಹ್ಮ ಸರ್ವೋತ್ತಮ ಬ್ರಹ್ಮನಾಗಿದ್ದಾನೆ. ನಚ ಅಪರಹ, ಈ ನಾರಾಯಣ ಗುಣಪೂರ್ಣನಾದ ನಾರಾಯಣನಿಗಿಂತ ಭಿನ್ನನಾದ ನಿರ್ಗುಣ ಬ್ರಹ್ಮ ಅವನು ಸರ್ವೋತ್ತಮ ಬ್ರಹ್ಮ ಅಂತ ಅಲ್ಲ. ಇತಿ, ಈ ರೀತಿಯಾಗಿ ನಿರ್ಣೀಯತೆ ನಿರ್ಣಯಿಸಲ್ಪಡ್ತಾ ಇದೆ. ನೋಚೇತ್, ಅದು ಬಿಟ್ಟು ಈ ಗುಣವಿಶಿಷ್ಟನಾದವನು ಸಗುಣ ಬ್ರಹ್ಮ, ಅವನಿಗಿಂತ ಭಿನ್ನನಾಗಿರ್ತಕ್ಕಂಥ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಸರ್ವೋತ್ತಮ ಪರಬ್ರಹ್ಮ ಅಂತ ಹೇಳ್ತೀರಾ ಅಂತಂದರೆ ಏಷಾ ಶ್ರುತಿ, ಈ ಶ್ರುತಿಯು ಕುಪ್ಯತಿ ಕೋಪಗೊಳ್ಳುತ್ತದೆ ಅಂತ. ಅತಃ ಹಿಂದೆ ಹೇಳಿದ ರೀತಿಯಲ್ಲಿ ವೇದಕ್ಕೆ ಐಕ್ಯವನ್ನು ಅರ್ಥ ಮಾಡಿದರೆ ದೋಷ ಇರುವುದರಿಂದ ಶ್ರುತ್ಯರ್ಥಮೀಮಾಂಸಾ ನಿಪುಣಾನ, ವೇದಗಳ ಅರ್ಥವನ್ನು ನಿರ್ಣಯ ಮಾಡುವುದರಲ್ಲಿ ಚತುರರಾಗಿರ್ತಕ್ಕಂತಹ ವಿವೇಕಿನ ಬುದ್ಧಿವಂತರ ಮತೆ ಅಭಿಪ್ರಾಯದಲ್ಲಿ ದೇವ ಕ್ರೀಡಾದಿಗುಣ ವಿಶಿಷ್ಟನಾದ ನಾರಾಯಣ, ನಾರಾಯಣನು ಪರಂಬ್ರಹ್ಮ ಪರಬ್ರಹ್ಮನಾಗಿದ್ದಾನೆ. ಅಪರಹ ನಿರ್ಗುಣ ಬ್ರಹ್ಮನು ನ ಪರಬ್ರಹ್ಮ ಎಂಬತಕ್ಕಂಥದ್ದು ಅಲ್ಲ. ನಾರಾಯಣನಿಗಿಂತ ಭಿನ್ನನಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಅವನು ಸರ್ವೋತ್ತಮ ಅನ್ನೋದು ಪರಬ್ರಹ್ಮ ಅನ್ನೋದು ಸರಿಯಲ್ಲ. ಇತಿ, ಈ ರೀತಿಯಲ್ಲಿ ನಿರ್ಣಯವನ್ನು ಮಾಡ್ತಾರೆ. ನೋಚೇತ್, ಸಗುಣ ಬ್ರಹ್ಮ ಅವನು ಪರಬ್ರಹ್ಮ ಅಲ್ಲ, ಅವನು ನಾರಾಯಣ. ನಿರ್ಗುಣ ಬ್ರಹ್ಮ ಅವನು ಪರಬ್ರಹ್ಮ, ನಾರಾಯಣನಿಗಿಂತ ಬೇರೆ ಅಂತ ಅರ್ಥ ಮಾಡ್ತೀವಿ ಅಂತಂದರೆ ಆವಾಗ ಏಷಾ ಶ್ರುತಿ, ಈ ಶ್ರುತಿ ಎಂಬತಕ್ಕಂಥದ್ದು ಕುಪ್ಯತಿ ಕೋಪಗೊಳ್ಳುತ್ತದೆ, ಶ್ರುತಿ ವಿರೋಧ ಬರುತ್ತೆ. ಶ್ರುತಿ ವ್ಯಾಖ್ಯಾಂ ಉಪಸಂಹರತಿ, ಇಷ್ಟ ತನಕ ಏನು ಶ್ರುತಿಗಳ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅತ ಇತಿ ಶ್ರುತ್ಯರ್ಥಮೀಮಾಂಸಾ ನಿಪುಣಾನಾಂ ಇತ್ಯನೇನ ಇದಂ ಅಭಿಪ್ರೇತಿ. ಅಲ್ಲಿ ರಾಜರು ಶ್ರುತ್ಯರ್ಥಮೀಮಾಂಸಾ ನಿಪುಣರು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಅಭಿಪ್ರಾಯ ಇದೆ. ಏನದು? ಮಹಾಜ್ಞೇಯಂ ಇತಿ ಪ್ರಾಕ್ ನಾರಾಯಣಸ್ಯ ಸಕಲ ಶಾಖಾಸು ಅತಿಶಯೇನ ಜ್ಞೇಯತ್ವ ಮುಕ್ತಂ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಅಂತ ವಾಕ್ಯ ಇದೆ. ನಾರಾಯಣ ಏನಾಗಿದ್ದಾನೆ? ಮಹಾಜ್ಞೇಯ. ಮಹಾಜ್ಞೇಯ ಅಂದರೆ ಏನರ್ಥ? ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ, ಸಕಲ ಶಾಖಾಸು ಅತಿಶಯೇನ ಜ್ಞೇಯತ್ವಂ. ಏನೇನು ವೇದ ಶಾಖೆಗಳಿದೆಯೋ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಮುಖ್ಯವಾಗಿ ತಿಳಿಯಲ್ಪಡ್ತಕ್ಕಂಥವನು, ಮುಖ್ಯವಾಗಿ ತಿಳಿಯಲೇಬೇಕಾದವನು ನಾರಾಯಣ ಎಂಬತಕ್ಕಂಥದ್ದನ್ನು ನಾರಾಯಣಂ ಮಹಾಜ್ಞೇಯ ಎಂಬತಕ್ಕಂಥ ವಾಕ್ಯದಿಂದ ಹೇಳಿದ್ದಾರೆ. ತಚ್ಚ ತತ್ರ ತತ್ರ ವೇದವಾಕ್ಯೇಸು
ಬ್ರಹ್ಮ ಇಂದ್ರ ಹರ್ಯಕ್ಷ ಮಹೇಶ್ವರಾದಿ ಶಬ್ದೈ ಬ್ರಹ್ಮಾದೀನಾಂ ಕಥನಾತ್ ವಿರುದ್ಧತೆ ಇತಿ ಆಶಂಕಾ ನಿವಾರಕತ್ವೇನ ತತ್ತನ್ನಾಮ್ನ ಮಹೇಶ್ವರ ಇತ್ಯಾದಿ ನಾರಾಯಣ ಏವ ಸಮನ್ವಯ ಕಥನಂ ಪ್ರಕೃತ ಉಪಯೋಗಿ. ನೀವೇನು ಹೇಳ್ತಾ ಇದ್ದೀರಾ? ಸಕಲ ಶಾಖಾದಲ್ಲಿ ಹೇಳಿರ್ತಕ್ಕಂತಹ ಮುಖ್ಯ ವೇದ್ಯನಾದವನು ನಾರಾಯಣ ಅಂತ ಹೇಳಿದ್ರಿ. ಆದರೆ ಬೇರೆ ಬೇರೆ ಶಾಖೆಗಳಲ್ಲಿ ಕೆಲವು ಕಡೆಯಲ್ಲಿ ನಾರಾಯಣನನ್ನು ಅಂತ ಹೇಳಿದ್ದಾರೆ, ಅಲ್ಲ ಕೆಲವು ಕಡೆಯಲ್ಲಿ ಮಹೇಶ್ವರನು ಅಂತ ಹೇಳಿದ್ದಾರೆ, ಕೆಲವು ಕಡೆಯಲ್ಲಿ ಬ್ರಹ್ಮ ಅಂತ ಹೇಳಿದ್ದಾರೆ, ಕೆಲವು ಕಡೆ ಇಂದ್ರ ಅಂತ ಹೇಳಿದ್ದಾರೆ, ಕೆಲವು ಕಡೆಯಲ್ಲಿ ಹರ್ಯಶ್ವ ಮಹೇಶ್ವರ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನು ಮುಖ್ಯಾಜ್ಞೇಯ ಅಂತ ಹೇಳಿದ್ದಾರೆ. ನೀವು ನಾರಾಯಣನೇ ಮಹಾಜ್ಞೇಯ ಅಂತ ಹೇಳಿದ್ರಿ, ಬೇರೆ ಬೇರೆ ಶಾಖೆಗಳಲ್ಲಿ ನೋಡಿದಾಗ ಬೇರೆ ಬೇರೆ ವ್ಯಕ್ತಿಗಳನ್ನು ಮಹಾಜ್ಞೇಯ ಅಂತ ಹೇಳಿದ್ದಾರೆ. ಆದ್ದರಿಂದ ವಿರೋಧ ಬಂತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರುತಿಯೇ ಹೇಳ್ತು, ಸ ಮಹೇಶ್ವರ ಸ ಬ್ರಹ್ಮ ಸ ಹರಿಹಿ ಅಂತ, ಸ ಶಿವ ಅಂತ. ಹಾಗಾದರೆ ಮಹಾಜ್ಞೇಯ ಯಾರೋ ಅವನನ್ನು ಒಂದೇ ಶಬ್ದದಿಂದ ವ್ಯವಹಾರ ಮಾಡಬೇಕಾಗಿಲ್ಲ, ಅವನನ್ನು ಮಹೇಶ್ವರ ಶಬ್ದದಿಂದಲೂ ಹೇಳ್ಬೋದು, ಬ್ರಹ್ಮ ಶಬ್ದದಿಂದಲೂ ಹೇಳ್ಬೋದು, ಶಿವ ಶಬ್ದದಿಂದಲೂ ಹೇಳ್ಬೋದು ಎಂಬುದಾಗಿ ತತ್ತನ್ನಾಮ್ನ ಆಯಾ ಹೆಸರುಗಳಿಂದ ಸ ಮಹೇಶ್ವರ ಇತ್ಯಾದಿ ನಾರಾಯಣನೇ ಮಹೇಶ್ವರ ಎಂಬುದಾಗಿ ಸಮನ್ವಯ ಕಥನ. ತತ್ತು ಸಮನ್ವಯಾತ್, ಎಲ್ಲ ಶಬ್ದ ಸಮನ್ವಯ ಪರಮಾತ್ಮನಲ್ಲಿ, ಸಕಲ ವೇದವಾಕ್ಯಗಳ ಸಮನ್ವಯ ಪರಮಾತ್ಮನಲ್ಲಿ ಎಂಬುದಾಗಿ ಅದು ಪ್ರಕೃತೋಪಯೋಗಿ. ಅದು ಪರಮಾತ್ಮ ನಾರಾಯಣ ಮಹಾಜ್ಞೇಯ ಎಂಬತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿಕ್ಕೆ ಉಪಯೋಗಿಯೇ ಆಗಿದೆ. ತಚ್ಚ ಸಕಲ ಶಾಸ್ತ್ರದಲ್ಲಿ ಮುಖ್ಯವಾಗಿ ಪರಮಾತ್ಮನೇ ಜ್ಞೇಯನಾಗಿದ್ದಾನೆ ಎಂಬತಕ್ಕಂಥದ್ದು ಏನಾಗಿದೆ? ತತ್ರ ತತ್ರ ವೇದವಾಕ್ಯೇಶು, ಅಲ್ಲಲ್ಲಿ ಬೇರೆ ಬೇರೆ ವಾಕ್ಯಗಳಲ್ಲಿ ಬ್ರಹ್ಮ ಇಂದ್ರ ಹರ್ಯಕ್ಷ ಮಹೇಶ್ವರಾದಿ ಶಬ್ದೈ, ಬ್ರಹ್ಮ ಇಂದ್ರ ಹರ್ಯಕ್ಷ ಮತ್ತು ಮಹೇಶ್ವರ ಈ ಶಬ್ದಗಳೆಲ್ಲ ಇದೆ. ಅವುಗಳಿಂದ ಬ್ರಹ್ಮಾದೀನಾಂ ಕಥನಾತ್, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಇಂದ್ರ ಅಂದರೆ ಇಂದ್ರ, ಮಹೇಶ್ವರ ಅಂದರೆ ರುದ್ರ, ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳನ್ನು ಹೇಳ್ತಾ ಇರೋದರಿಂದ ವಿರುದ್ಧತೆ. ಸಕಲ ಶಾಸ್ತ್ರಗಳಲ್ಲಿ ನೀವು ಮುಖ್ಯವಾಗಿ ಜ್ಞೇಯನಾದವನು ಪರಮಾತ್ಮ ಅಂತ ಹೇಳಲಿಕ್ಕಾಗಲಿಲ್ಲ, ಯಾಕೆ ಬೇರೆ ಬೇರೆಯವನ್ನು ಹೇಳಿದ್ದಾರೆ, ವಿರೋಧ ಬಂತಲ್ಲ. ಇತ್ಯಾಶಂಕಾ ನಿವಾರಕತ್ವೇನ, ಈ ಆಕ್ಷೇಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ತತ್ತನ್ನಾಮ್ನ ಮಹೇಶ್ವರ ಶಿವ ಬ್ರಹ್ಮ ಇಂದ್ರ ಇತ್ಯಾದಿ ಶಬ್ದಗಳಿಂದ ನಾರಾಯಣ ಏವ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಎಂಬುದಾಗಿ ಸಮನ್ವಯ ಕಥನಂ, ಸಮನ್ವಯ ಮಾಡಿರ್ತಕ್ಕಂಥದ್ದು ಪ್ರಕೃತ ಉಪಯೋಗಿ, ಪ್ರಕೃತಕ್ಕೆ ಸಂಗತವೇ ಆಗಿದೆ. ಹರಿಶಬ್ದೋಪಿ ಹರಿಸೂಕ್ತಸ್ಥಃ ಹರ್ಯಶ್ವತ್ವಾದಿ ಲಿಂಗಬಲಾತ್ ಇಂದ್ರಗಾಮೀತಿ ಶಂಕ. ಇಲ್ಲಿ ಹರಿಶಬ್ದ ಇದೆ, ಅದು ಹರಿಸೂಕ್ತದಲ್ಲಿದೆ. ಹರಿ ಅಂತ ಒಂದು ಸೂಕ್ತ, ಆ ಸೂಕ್ತದಲ್ಲಿ ಹರಿಶಬ್ದ ಇದೆ. ಆ ಹರಿಶಬ್ದ ಯಾರನ್ನು ಹೇಳುತ್ತೆ ಅಂತಂದರೆ ಹರ್ಯಶ್ವತ್ವ ಅಂತ, ಹರ್ಯಶ್ವತ್ವ ಅಂತ ಹೇಳ್ತಾರೆ. ಹರಿಯನ್ನು ಕುದುರೆಯನ್ನಾಗಿ ಮಾಡಿಕೊಂಡವನು ಅಂತ ಅಂತ ಅದು ಇಂದ್ರ ಅಂತ ಹೇಳ್ತಾರೆ. ಅದು ಆ ಹರ್ಯಶ್ವತ್ವ ಲಿಂಗ ಯಾರಲ್ಲಿದೆ? ಇಂದ್ರನಲ್ಲಿದೆ ಅಂತ. ಹಾಗಾದರೆ ಹರಿಸೂಕ್ತದಿಂದ ಪ್ರತಿಪಾದ್ಯನಾದವನು ಯಾರಾದರೂ ಇಂದ್ರ ಅಂತ ಆಯಿತು. ಹಾಗಾದರೆ ಹರಿಸೂಕ್ತ ಪ್ರತಿಪಾದ್ಯ, ನೀವು ಸಕಲ ಶಾಖಾ ಸೂಕ್ತಗಳಿಂದಲೂ ಬ್ರಹ್ಮ ಪ್ರತಿಪಾದ್ಯ ನಾರಾಯಣ ಪ್ರತಿಪಾದ್ಯ ಅಂತ ಹೇಳಿದ್ರಿ. ಆದರೆ ಅಲ್ಲಿರ್ತಕ್ಕಂಥ ಲಿಂಗ ಅದು ಯಾರನ್ನು ಹೇಳುತ್ತೆ? ಇಂದ್ರನನ್ನು ಹೇಳ್ತಾ ಇದೆ ಅಂತ. ಅತಃ ತಸ್ಯಾಪಿ ಸಮನ್ವಯ ಕಥನಂ, ಅದನ್ನೂ ಹೇಳಿದ್ರು. ಹರ್ಯಶ್ವ ಇತ್ಯಾದಿ ಶಬ್ದದಿಂದ ಹರಿಶಬ್ದದಿಂದ ಇಂದ್ರ ಅಂತ ಅರ್ಥ ಮಾಡ್ಬೋದು, ಆದರೆ ಅದಕ್ಕೂ ಸಮನ್ವಯ ಮಾಡಿ ಹೇಳಿದರು. ಯಾಕೆ? ಯೋ ದೇವಾನಾಂ ನಾಮಧ ಏಕೈವ, ದೇವಾನಾಂ ನಾಮಧ ಏಕೈವ, ದೇವತೆಗಳ ನಾಮಧಾರಕ ಅವನು. ತಂ ವೈ ವಿಷ್ಣು ಪರಮಮುದಾಹರನು, ಅವನನ್ನು ವಿಷ್ಣು ಎಂಬುದಾಗಿ ಕರೀತಾರೆ ಅಂತ. ಅಷ್ಟೇ ಅಲ್ಲ, ಮಾಂ ವಿಧತ್ತೆ ವಿಧತ್ತೆ ಮಾಂ ಅಂತ, ಇದು ಭಾಗವತದಲ್ಲಿ ಬರತಕ್ಕಂಥ ವಾಕ್ಯ. ಮಾಂ ವಿಧತ್ತೆ ವಿಧತ್ತೆ ಮಾಂ ವಿಕಲ್ಪೋಪೋಹ್ಯ ಏವ ಚ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಅಂತ ಪರಮಾತ್ಮನ ಹೇಳ್ತಕ್ಕಂಥದ್ದು. ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ನಾನು. ಮಾಂ ವಿಧತ್ತೆ, ಕರ್ಮಗಳನ್ನು ಮಾಡುವಂತ ವಿಧಾನ ಮಾಡ್ತಾರೆ. ಯಾತಕ್ಕೋಸ್ಕರ? ನನ್ನನ್ನು ಉದ್ದೇಶವಾಗಿಟ್ಕೊಂಡು ಕರ್ಮ ಮಾಡುವಂತ ಅರ್ಥ. ಕರ್ಮ ಮಾಡು, ಜ್ಯೋತಿಷ್ಠೋಮೇನ ಕರ್ಮ, ಜ್ಯೋತಿಷ್ಠೋಮ ಸ್ವರ್ಗಕಾಮೋ ಯಜೇತ ಅಂತಿದೆ. ಹಾಗಾದರೆ ಜ್ಯೋತಿಷ್ಠೋಮ ಯಾಗ ಮಾಡು ಅಂತಂದರೆ ಯಾತಕ್ಕೆ ಮಾಡಬೇಕು? ಮಾಂ, ಪರಮಾತ್ಮನ ಪ್ರೀತಿಯಾಗಲಿ ಅಂತ ಪರಮಾತ್ಮನ ಉದ್ದೇಶವಾಗಿಟ್ಕೊಂಡೇ ವಿಧತ್ತೆ ಕರ್ಮವನ್ನು ವಿಧಾನ ಮಾಡ್ತಾ ಇದೆ. ಮಾಂ ಅಭಿಧತ್ತೆ ಅಂತ ಯಾವ್ಯಾವ ಶಬ್ದ ಇದೆಯೋ ಅದೆಲ್ಲವೂ ಕೂಡ ನನ್ನನ್ನೇ ಹೇಳುತ್ತೆ ಅಂತ. ಹಾಗಾದರೆ ವಿಕಲ್ಪ್ಯ, ವಿವಿಧವಾಗಿ ಪರಮಾತ್ಮನಿಗೆ ಅನೇಕ ರೂಪ, ಅದನ್ನು ಹೇಳುತ್ತೆ.
ಅಪೋಹ್ಯ ನಸುರಾಂ ಪಿಬೇತ್ ಎಂಬುದಾಗಿ ಯಾವ ನಿಷೇಧ ಮಾಡ್ತಾ ಇದೆಯೋ ಅದು ನನಗೋಸ್ಕರವೇ, ನನ್ನ ಪ್ರೀತಿಗೋಸ್ಕರವೇ ಆ ನಿಷಿದ್ಧವಾದ ಕರ್ಮವನ್ನು ಮಾಡಬೇಡ ಅಂತ ಹೇಳ್ತಾ ಇದೆ. ಈ ರೀತಿಯಲ್ಲಿ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ, ನನಗಿಂತ ಬೇರೆಯಾದವನು ಎಲ್ಲ ವೇದಗಳ ಈ ಅರ್ಥವನ್ನು ಯಾರೂ ತಿಳಿಯೋದಿಲ್ಲ. ಹಾಗಾದರೆ ಸಕಲ ವೇದಗಳಿಗೆ ಇದೇ ಅರ್ಥ ಎಂಬುದಾಗಿ ವಾಕ್ಯ ಎಂಬತಕ್ಕಂಥದ್ದಿದೆ. ಹಾಗೆ ತತ್ತು ಸಮನ್ವಯಾತ್ ಇನ್ನೊಂದು ವಾಕ್ಯ, ತತ್ತು ಸಮನ್ವಯ, ಸಕಲ ಶಬ್ದಗಳು ಕೂಡ ಪರಮಾತ್ಮನ್ನೇ ಹೇಳ್ತಾ ಇದೆ, ಬ್ರಹ್ಮನೇ. ಯಾಕೆ ಸಮನ್ವಯಾತ್, ಎಲ್ಲವನ್ನೂ ಸಮನ್ವಯ ಮಾಡಿದ್ರೆ ಪರಮಾತ್ಮ ಮೇಲೆ ತಿಳಿದು ಬರ್ತಾ ಇದೆ. ಈ ರೀತಿಯಲ್ಲಿ ಶ್ರುತಿ ಸ್ಮೃತಿ ಸೂತ್ರಾನುಸಾರ, ಶ್ರುತಿ ಹೇಳಿದ್ದು ಯೋ ದೇವಾನಾಂ ನಾಮಧ ಅಂತ, ಸ್ಮೃತಿ ಅದು ಮಾಂ ವಿಧತ್ತೆ ಅಭಿಧತ್ತೆ ಅಂತ, ಸೂತ್ರ ತತ್ವ ಸಮನ್ವಯ ಇದಕ್ಕೆ ಅನುಗುಣವಾಗಿದೆ. ತತ್ತದ್ದೈವತೈಕ್ಯಂ ನಾರಾಯಣಂ ಮಹಾಜ್ಞೇಯಂ ಇತ್ಯತ್ರ ಉಕ್ತ ಅತಿಶಯೇನ ಜ್ಞೇಯತ್ವರೂಪ ಮಹಾಜ್ಞೇಯತ್ವಸ್ಯ ಪತಿಂ ವಿಶ್ವಸ್ಯ ಇತಿ ಉಕ್ತ ವಿಶ್ವಪತಿತ್ವಸ್ಯ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಇತಿ ಉಕ್ತ ಸರ್ವವ್ಯಾಪಿತ್ವಸ್ಯ ಆತ್ಮನಾಂ ಈಶ್ವರಃ ಆತ್ಮೇಶ್ವರ ಇತಿ ಉಕ್ತ ಜೀವೇಶ್ವರತ್ವಸ್ಯ ಪರಮಾತ್ಮ ಪದಾರ್ಥಸ್ಯ ಚ ವಿರುದ್ಧಂ. ಒಂದು ವೇಳೆ ಎಲ್ಲ ದೇವತೆಗಳಿಗೆ ಅಭೇದವನ್ನು ಹೇಳ್ತೀರಾ ಅಂತಾದರೆ ಮಹೇಶ್ವರ ಅನ್ನೋದಕ್ಕೆ ಅವರೇನು ಅರ್ಥ ಮಾಡಿದ್ರು, ನಾರಾಯಣ ಶಬ್ದವಾಚ್ಯನಾದವನೇ ಮಹೇಶ್ವರ ಅಂತ ಮಾಡಿದ್ದಾರೆ. ಒಂದು ವೇಳೆ ತದಾ ದೇವತಾ ಐಕ್ಯಂ, ದೇವತೆಗಳಿಗೆ ಐಕ್ಯ ಹೇಳ್ತೀರಾ ಅಂತಂದರೆ ಆವಾಗ ಎಷ್ಟೆಷ್ಟು ದೋಷ ಬರುತ್ತೆ. ನಾರಾಯಣ ಮಹಾಜ್ಞೇಯಂ ತಪ್ಪಾಯಿತು. ಯಾಕೆ ನಾರಾಯಣನು ಒಂದೇ ಮಹೇಶ್ವರನು ಒಂದೇ ಅಂದಮೇಲೆ ನಾರಾಯಣನೇ ಮಹಾಜ್ಞೇಯ ಯಾಕೆ, ಮಹೇಶ್ವರನು ಮಹಾಜ್ಞೇಯ ಆಗಬೇಕಾಗುತ್ತೆ. ಅಂದರೆ ನಾರಾಯಣ ಮಹಾಜ್ಞೇಯ ಅಂತ ಹೇಳೋದು ತಪ್ಪಾಗುತ್ತೆ. ಅದಲ್ಲದೇನೆ ಅತಿಶಯೇನ ಜ್ಞೇಯತ್ವ ರೂಪ ಮಹಾಜ್ಞೇಯತ್ವಸ್ಯ ವಿರುದ್ಧಂ ಅಂತ ಅಲ್ಲಿಗೆ ಅನ್ವಯ. ಪತಿಂ ವಿಶ್ವಸ್ಯ ಅಂತ ಹೇಳಿದ್ರು, ವಿಶ್ವಸ್ಯ ಪತಿ ಅಂತ, ವಿಶ್ವಕ್ಕೆ ಪತಿ ಅಲ್ಲ. ಯಾಕೆ ವಿಶ್ವದಲ್ಲಿ ಎಲ್ಲರೂ ಸೇರಿಕೊಂಡ್ರಲ್ಲ, ವಿಶ್ವ ಅಭಿನ್ನನಾಗಿದ್ದಾನೆ ಅಂತಂದಮೇಲೆ ವಿಶ್ವಮೇವೇದಂ ಪುರುಷ ಅಂತ ಆ ನಾರಾಯಣ ವಿಶ್ವ ಅಭಿನ್ನ ಆದಮೇಲೆ ವಿಶ್ವಕ್ಕೆ ಪತಿ ಆಗೋದು ಹೇಗೆ, ಅದು ಕೊಡೋದಿಲ್ಲ. ಆಮೇಲೆ ವಿಶ್ವಪತಿತ್ವಸ್ಯ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ ಉಕ್ತ ಸರ್ವತ್ರ ಸರ್ವವ್ಯಾಪಿತ್ವಸ್ಯ, ಎಲ್ಲ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ. ಎಲ್ಲ ವಸ್ತುಗಳು ಇವನೇ ಆಗಿಬಿಟ್ರೆ ಇವನೇ ಎಲ್ಲ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸೋದು ಹೇಗೆ? ಅದರಿಂದ ಎಲ್ಲ ವಸ್ತುಗಳಿಗಿಂತ ಇವನಿಗೆ ಅಭೇದವನ್ನು ಹೇಳಿಬಿಟ್ರೆ ಎಲ್ಲ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ ಎಂಬತಕ್ಕಂಥದ್ದು ಕೂಡ ವಿರುದ್ಧವಾಗುತ್ತೆ. ಆತ್ಮೇಶ್ವರ ಅಂತ ಹೇಳಿದ್ದಾರೆ, ಆತ್ಮನಾಂ ಈಶ್ವರ, ಚೇತನರಿಗೆ ಜೀವರಿಗೆ ಅವನು ಒಡೆಯ ಅಂತ. ಆದರೆ ಇವನೇ ಆತ್ಮ ಆಗಿಬಿಟ್ರೆ, ಅಭಿನ್ನನಾಗಿಬಿಟ್ರೆ ಯಾವ ಆತ್ಮರಿಗೆ ಈಶ್ವರ ಆಗ್ತಾನೆ? ಆತ್ಮ ಇತಿ ಜೀವ ಈಶ್ವರತ್ವಸ್ಯ ಪರಮಾತ್ಮ ಪದಾರ್ಥಸ್ಯ ಚ, ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಅವನು ಪರಮಾತ್ಮ ಯಾಕೆ? ಪರಮಾತ್ಮ ಅಲ್ಲ, ಅವನು ಆತ್ಮ ಅಷ್ಟೆ. ಯಾಕೆ ಪರಮಾತ್ಮ ಅನ್ನಲಿಕ್ಕೆ ಏನರ್ಥ? ಆತ್ಮರಿಗಿಂತ ಶ್ರೇಷ್ಠ ಅಂತ ಬೇಕು. ಯಾವಾಗ ಎಲ್ಲ ಆತ್ಮರು ಇವನೇ ಆಗಿಬಿಟ್ರು ಆವಾಗ ಅವನು ಪರಮಾತ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲವೂ ಕೂಡ ವಿರುದ್ಧವಾಗುತ್ತೆ. ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಇತ್ಯಾದಿ ಶ್ರುತ್ಯ ಶಂಭೋ ಪಿತಾಮಹೋ ಬ್ರಹ್ಮ ಪಿತಾ ಶಕ್ರಾಧ್ಯಧೀಶ್ವರ ಇತಿ ಸ್ಮೃತ್ಯ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾದಿತಿ ಸೂತ್ರೇಣ ಚ ವಿರುದ್ಧಂ. ಅಷ್ಟೇ ಅಲ್ಲ, ಇನ್ನೂ ವಿರೋಧ, ಐಕ್ಯವನ್ನು ಹೇಳಿದ್ರು. ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ, ಇದು ಕಠೋಪನಿಷತ್ತಿನಲ್ಲಿ ಬರತಕ್ಕಂಥ ವಾಕ್ಯ. ಎಲ್ಲ ದೇವತೆಗಳು ಹೃದಯದಲ್ಲಿ ಸನ್ನಿಹಿತನಾದ ವಾಮನ ಅತ್ಯಂತ ಸುಂದರನಾಗಿರ್ತಕ್ಕಂತಹ, ಕುಬ್ಜನಾದನು ಅಂತ ಅರ್ಥ ಅಲ್ಲ, ಸುಂದರನಾಗಿರ್ತಕ್ಕಂಥ ಪರಮಾತ್ಮನನ್ನು ವಿಶ್ವೇ ದೇವ ಉಪಾಸತೆ, ಸಕಲ ದೇವತೆಗಳು ಉಪಾಸನೆ ಮಾಡ್ತಾರೆ. ಸಕಲ ದೇವ ಉಪಾಸ್ಯತ್ವ, ಪರಮಾತ್ಮ ಉಪಾಸ್ಯ, ಉಪಾಸನೆ ಮಾಡೋರು ಯಾರು? ದೇವತೆಗಳು. ಹಾಗಾದರೆ ದೇವತೆಗಳಿಗೂ ಪರಮಾತ್ಮನಿಗೂ ಭೇದವನ್ನು ಹೇಳಿದ್ದಾರೆ, ಅದು ವಿರೋಧ ಆಗುತ್ತೆ. ಆಮೇಲೆ ಶಂಭೋ ಪಿತಾಮಹ ಬ್ರಹ್ಮ ಪಿತಾ ಶಕ್ರಾದ್ಯಧೀಶ್ವರ ಅಂತ ಇನ್ನೊಂದು ವಾಕ್ಯ ಇದೆ. ಪರಮಾತ್ಮ ಇದ್ದಾನಲ್ಲ, ಅವನು ಶಂಭೋಹ ಪಿತಾಮಹ, ರುದ್ರದೇವರಿಗೆ ತಾತ, ಬ್ರಹ್ಮ ಪಿತಾ, ಚತುರ್ಮುಖ ಬ್ರಹ್ಮದೇವರಿಗೆ ತಂದೆ, ಆಮೇಲೆ ಶಕ್ರಾದ್ಯಧೀಶ್ವರ, ಇಂದ್ರಾದಿಗಳಿಗೆ ನಿಯಾಮಕ ಅಂತ ಸ್ಮೃತಿ ಹೇಳ್ತಾ ಇದೆ. ಸ್ಮೃತ್ಯ ಆಮೇಲೆ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಇತಿ ಸೂತ್ರೇಣ ಅಂತ. ಹಾಗಾದರೆ ಇಂದ್ರ ಶಬ್ದಾದಿಗಳು ಇಂದ್ರ ದೇವತೆಗಳನ್ನ ಹೇಳ್ತಾರ ಅಂತಂದರೆ ಅಲ್ಲ, ಅಂತರ್ಯಾಮಿ ಇಂದ್ರಾದಿ ಶಬ್ದಗಳಿಂದ ಬೃಹತಿ ಸಹಸ್ರವನ್ನು ವಿಶ್ವಾಮಿತ್ರ ಋಷಿಗಳು ಹೇಳಿದಾಗ ಅವಾಗ ಆ ಬೃಹತಿ ಸಹಸ್ರ ಪ್ರತಿಪಾದ್ಯನ ಆಗಿರ್ತಕ್ಕಂಥವ್ನು ಯಾರು ಅಂತಂದರೆ ಇಂದ್ರ ಅಂತಲ್ಲಿ ಕಾಣಿಸುತ್ತೆ. ಅಲ್ಲ, ಇಂದ್ರಾಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ ಎಂಬುದಾಗಿ ಅರ್ಥ ಮಾಡಬೇಕು ಎಂಬುದಾಗಿ ಸೂತ್ರಕಾರರು ಕೂಡ ಹೇಳಿದ್ದಾರೆ. ಇದಕ್ಕೂ ಕೂಡ ವಿರೋಧ ಬರುತ್ತೆ. ಐಕ್ಯವನ್ನು ಒಪ್ಪಬಿಟ್ರೆ ಅವಾಗ ಮಧ್ಯೆ ವಾಮನ ಮಾಸಿನ ಎಂಬುದಾಗಿ ದೇವತೆಗಳ ಉಪಾಸ್ಯತ್ವ ಹೇಳಿದ್ದು ವಿರೋಧ ಆಗುತ್ತೆ.
ಆಮೇಲೆ ಬ್ರಹ್ಮದೇವರಿಗೆ ತಂದೆ, ರುದ್ರದೇವರಿಗೆ ತಾತ, ಇಂದ್ರ ನಿಯಾಮಕ ಅನ್ನೋದು ಕೊಡೋದಿಲ್ಲ. ಆಮೇಲೆ ಅಂತರ್ಯಾಮಿ ಅಧಿದೇವಾದಿಶು ತದ್ಧರ್ಮೋಪದೇಶಾತ್ ಎಂಬುದಾಗಿ ಹೇಳಿರ್ತಕ್ಕಂಥ ಸೂತ್ರವಿರೋದು ಕೂಡ ಬರ್ತಾ ಇದೆ. ಅಥವಾ ಶ್ರುತ್ಯರ್ಥ ಮೀಮಾಂಸಾ ನಿಪುಣಾನಾಂ ಇತ್ಯನೇನ ಇನ್ನೊಂದು ಹೇಳ್ತಾರೆ. ಶ್ರುತ್ಯರ್ಥವನ್ನು ನಿರ್ಣಯ ಮಾಡ್ತಕ್ಕಂತಹ ಯಾರು ಚತುರರಿದ್ದಾರೋ ಅಂತ ಹೇಳಿದರೆ ಏನು ಹೇಳಿದಂತೆ ಆಯಿತು? ಸೂತ್ರಭಾಷ್ಯ ಟೀಕಾಕಾರಾಣಾಂ ಸಂಗ್ರಹ. ಸೂತ್ರಕಾರರು, ಭಾಷ್ಯಕಾರರು, ಟೀಕಾಕಾರರು ಇವ್ರನ್ನ ಇಟ್ಕೊಳ್ಬೇಕು. ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ? ಶ್ರುತ್ಯರ್ಥವನ್ನು ನಿರ್ಣಯ ಮಾಡ್ತಾ ಇದ್ದಾರೆ. ಸೂತ್ರಕಾರರು ಸೂತ್ರ ರಚನೆ ಮಾಡುವ ಮೂಲಕ ವೇದಕ್ಕೆ ಏನು ಅರ್ಥ ಅಂತ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಭಾಷ್ಯಕಾರರು ಸೂತ್ರಕ್ಕೆ ಭಾಷ್ಯವನ್ನು ಬರೆಯುವ ಮೂಲಕ ಶ್ರುತಿಗೆ ಏನರ್ಥ ಅಂತ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಭಾಷ್ಯದ ಅರ್ಥವೂ ನಮಗಾಗಲ್ಲ, ಅದಕ್ಕೋಸ್ಕರ ಟೀಕಾಕಾರರು ಆ ಭಾಷ್ಯದ ಅರ್ಥವನ್ನು ಸ್ಪಷ್ಟಪಡಿಸುವ ಮೂಲಕ ಸೂತ್ರಕ್ಕೆ ಇದರ್ಥ ಎಂಬುದಾಗಿ ಶ್ರುತ್ಯರ್ಥವನ್ನು ಅವರು ಕೂಡ ನಿರ್ಣಯ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ನಾವು ಶ್ರುತ್ಯರ್ಥ ಮೀಮಾಂಸಾ ನಿಪುಣಾನಮನದಿಂದ ಯಾರು ತೆಗೆದುಕೊಳ್ಬೇಕು? ಸೂತ್ರಕಾರರನ್ನು, ಭಾಷ್ಯಕಾರರನ್ನು ಮತ್ತು ಟೀಕಾಕಾರರನ್ನು ತೆಗೆದುಕೊಳ್ಬೇಕು. ತೇಹಿ ಅವರೇನು ಮಾಡಿದ್ದಾರೆ? ಅಂತಸ್ಥಾಧಿಕರಣೆ ಬ್ರಹ್ಮೇಂದ್ರಾಜ್ಞಾದಿ ಅಧಿದೈವತ ಅಖಿಲನಾಮ್ನಾಂ ಸಮನ್ವಯಮೇವ ಊಚುಹು. ಅಂತಸ್ತದ್ಧರ್ಮೋಪದೇಶಾತ್ ಎಂಬತಕ್ಕಂತಹ ಅಂತಸ್ಥಾಧಿಕರಣದಲ್ಲಿ ಬ್ರಹ್ಮ, ಇಂದ್ರ, ಅಗ್ನಿ ಈ ಎಲ್ಲ ದೇವತೆಗಳ ಶಬ್ದ ಇದೆಯಲ್ಲ, ಇದು ಪರಮಾತ್ಮನಲ್ಲಿ ಸಮನ್ವಯ ಅಂತ ಹೇಳಿದ್ದಾರೆ. ಏನು ಹೇಳಬೇಕಾಗಿತ್ತು? ಐಕ್ಯ ಅಂತ ಹೇಳಬೇಕಾಗಿತ್ತು. ಬ್ರಹ್ಮಶಬ್ದ ವಾಚ್ಯ ಯಾಕೆ? ಬ್ರಹ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳಬೇಕಾಗಿತ್ತು, ಐಕ್ಯ ಇರೋದರಿಂದ. ಬ್ರಹ್ಮನನ್ನು, ಪರಮಾತ್ಮನನ್ನು ಬ್ರಹ್ಮಶಬ್ದ ಅಥವಾ ರುದ್ರ ಶಬ್ದದಿಂದ ಕರೀತಾರೆ. ಬ್ರಹ್ಮನನ್ನು ರುದ್ರ ಶಬ್ದ ಕರೆಯೋದು ಯಾಕೆ ಅಂತ ಹೇಳಬೇಕಾಗಿತ್ತು? ಅಂತಸ್ಥ, ರುದ್ರನ ಅಂತರ್ಯಾಮಿ ಅಂತ ಹೇಳಬಾರ್ದಾಗಿತ್ತು, ರುದ್ರನೇ ಅಂತ ಹೇಳಬೇಕಾಗಿತ್ತು. ಅಂತಸ್ತತ್ವಾಧಿಕರಣದಲ್ಲಿ ರುದ್ರ ಶಬ್ದವಾಚ್ಯ ಪರಮಾತ್ಮ ಯಾಕೆ ಅಂತ ಹೇಳ್ತಾ ಇದ್ದಾರೆ? ರುದ್ರನ ಅಂತರ್ಯಾಮಿಯಾಗಿದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅಂತರ್ಯಾಮಿತ್ವೇನ ಸಮನ್ವಯ ಮಾಡಿರೋದ್ರಿಂದ ಅವರೆಲ್ಲ ರುದ್ರಾದಿ ದೇವತೆಗಳು ಪರಮಾತ್ಮನಿಂದ ಅಭಿನ್ನರಾಗಿದ್ದಾರೆ ಎಂಬತಕ್ಕಂತಹ ಅರ್ಥ ಅವರಿಗೆ ಯಾರಿಗೂ ಕೂಡ ಸಮ್ಮತ ಅಲ್ಲ. ತೇಹಿ ಅಂತಸ್ತತ್ವಾಧಿಕರಣೆ ಬ್ರಹ್ಮ, ಇಂದ್ರ, ಅಗ್ನ್ಯಾದಿ ಅಧಿದೈವತ ಅಖಿಲ ನಾಮ್ನಾಂ ಸಮನ್ವಯಮೇವ ಊಚುಹು ನತು ತದ್ದೈವ ಐಕ್ಯಂ. ಆಯಾ ದೇವತೆಗಳಿಂದ ಪರಮಾತ್ಮನಿಗೆ ಅಭೇದವನ್ನು ಹೇಳಿಲ್ಲ. ಪ್ರತ್ಯುತ ತತ್ರೈವ ಭೇದವ್ಯಪದೇಶಾಚ್ಚ ಅನ್ಯಃ ಇತಿ ಸೂತ್ರೇಣ. ಸೂತ್ರ ಇದೆ, ಸೂತ್ರಕಾರರು ಭೇದವ್ಯಪದೇಶಾಚ್ಚ ಅನ್ಯಃ, ರುದ್ರಶಬ್ದವಾಚ್ಯನಾದವನು ರುದ್ರನಿಂದ ಅಭಿನ್ನನಾದ ಬ್ರಹ್ಮ ಯಾಕಾಗಬಾರ್ದು? ಭೇದವ್ಯಪದೇಶಾಚ್ಚ ಅಲ್ಲಿ ಭೇದವನ್ನು ಹೇಳಿದ್ದಾರೆ. ಅದರಿಂದಾಗಿ ಬೇರೆ ಹೇಳಬೇಕಷ್ಟೇ ಹೊರತು ಅಭೇದವನ್ನು ಹೇಳಬಾರ್ದು ಎಂಬ ಸೂತ್ರಕಾರ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಂದ್ರಸ್ಯಾತ್ಮ, ಇಂದ್ರ ಶಬ್ದವಾಚ್ಯನಾದವನು ಯಾರು? ಇಂದ್ರಸ್ಯ ಆತ್ಮ, ಇಂದ್ರನ ಒಳಗಿರ್ತಕ್ಕಂಥ ಇಂದ್ರ ನಿಯಾಮಕನಾದವನು. ಹಾಗೆ ವಾಯೋರಾತ್ಮಾನಂ ಕವ್ಯೋ ನಿಚಕ್ಯುಹು, ವಾಯುದೇವರಿಗೂ ನಿಯಾಮಕ ಅಂತ ದೇವತೆಗಳಿಗೆ ಒಳಗೆದ್ದು ನಿಯಮನ ಮಾಡುವವನು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಈ ರೀತಿಯಲ್ಲಿ ಅಂತರಾದಿತ್ಯೇ ಅಂತ, ಆದಿತ್ಯನ ಒಳಗಡೆ ಇರತಕ್ಕಂಥವನು ಅಂತ. ಅಂತಶ್ಚಂದ್ರಮಸಿ, ಚಂದ್ರನ ಒಳಗಡೆ ಇರುವವನು. ಚಂದ್ರನೇ ಪರಮಾತ್ಮ ಅಲ್ಲ, ಆದಿತ್ಯನೇ ಪರಮಾತ್ಮ ಅಲ್ಲ, ವಾಯುವೇ ಪರಮಾತ್ಮ ಅಲ್ಲ, ಇಂದ್ರನೇ ಪರಮಾತ್ಮ ಅಲ್ಲ. ಮತ್ತು ಇಂದ್ರ ಯಾರು? ಇಂದ್ರನ ಒಳಗಡೆ ಇರತಕ್ಕಂಥ ಪರಮಾತ್ಮ ಇಂದ್ರ. ವಾಯು ಯಾರು? ವಾಯುವಿನ ಒಳಗಡೆ ಇರತಕ್ಕಂಥ ಪರಮಾತ್ಮ ವಾಯು. ಆದಿತ್ಯ ಯಾರು? ಆದಿತ್ಯನ ಒಳಗಡೆ ಇರತಕ್ಕಂಥ ಪರಮಾತ್ಮ ಆದಿತ್ಯ. ಚಂದ್ರ ಯಾರು? ಚಂದ್ರನ ಒಳಗಡೆ ಇರತಕ್ಕಂಥ ಪರಮಾತ್ಮ ಚಂದ್ರ. ಹೀಗೆ ಸಹೈವ ಸಂತಂ ನ ವಿಜಾನಂತಿ ಮೂಢಾಃ, ಪರಮಾತ್ಮನ ಜೊತೆಯಲ್ಲಿ ಆ ದೇವತೆಗಳಿದ್ದಾರೆ, ದೇವತೆಗಳ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ದೇವತೆಗಳು ಪರಮಾತ್ಮನು ಬೇರೆ ಬೇರೆಯಾಗಿದ್ದರೂ ಕೂಡ ಮೂಢಾಃ ನ ವಿಜಾನಂತಿ. ಹಾಲು ನೀರು ಮಿಶ್ರಣ ಆದರೆ ನಮ್ಮಂಥವರಿಗೆ ಸ್ವಲ್ಪ ನೀರು ಹಾಕಿದರೆ ಅದು ಗೊತ್ತಾಗಲ್ಲ, ಎರಡೂ ಒಂದೇ ಅಂದ್ಕೊಂಡು ಹಾಲು ಚೆನ್ನಾಗಿದೆ ಅಂತಲೇ ಹೇಳ್ತೇವೆ ನಾವು. ಹಾಗಾದರೆ ಅಲ್ಲಿ ಯಾವ ರೀತಿಯಲ್ಲಿ ಒಟ್ಟಿಗೆ ಇದ್ದರೆ ಗೊತ್ತಾಗೋದಿಲ್ವೋ ಹಾಗೆ ಒಂದೇ ಶರೀರದಲ್ಲಿ ಎಲ್ಲ ದೇವತೆಗಳು ಪರಮಾತ್ಮ ಇದ್ದಾರೆ. ಆದರೆ ಸಹೈವ ಸಂತಂ ನ ವಿಜಾನಂತಿ ಮೂಢಾಃ, ಇವರಿಗೆ ಸರಿಯಾಗಿ ತಿಳ್ಕೊಳ್ಳುವಂಥ ಪ್ರಜ್ಞೆ ಇಲ್ಲ. ಆದ್ದರಿಂದ ಒಂದೇ ತಿಳ್ಕೊಳ್ತಾರೆ, ಅವರನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಳೋದಿಲ್ಲ. ಶಬ್ದ ಹೌದು ಹೌದು, ಅದಕ್ಕೆ ಶ್ರುತಿ ಇದೆ. ಇಂದ್ರಸ್ಯ ಆತ್ಮ ವಾಯೋರಾತ್ಮಾನಂ ಅಂತಶ್ಚಂದ್ರಮಸಿ ಆದಿತ್ಯ ಅಂತರಾದಿತ್ಯ ಅಂತ ಅವರ ಒಳಗಿದ್ದಾನೆ ಎಂಬುದಕ್ಕೆ ಶ್ರುತಿ ಹೇಳ್ತಾರೆ. ಹಾಂ, ಅದನ್ನು ಅರ್ಥ ಮಾಡಬೇಕು. ಇತ್ಯಾದಿ ಭೇದ ವ್ಯಪದೇಶ. ಈ ರೀತಿಯಲ್ಲಿ ವಾಯುವಿನ ಒಳಗಡೆ, ಇಂದ್ರನ ಒಳಗಡೆ, ಇಂದ್ರ ಬೇರೆ ವಾಯು ಪರಮಾತ್ಮ ಬೇರೆ, ವಾಯು ಬೇರೆ ಪರಮಾತ್ಮ ಬೇರೆ, ಚಂದ್ರ ಬೇರೆ ಪರಮಾತ್ಮ ಬೇರೆ, ಆದಿತ್ಯ ಬೇರೆ ಪರಮಾತ್ಮ ಬೇರೆ. ಯಾಕೆ? ಆದಿತ್ಯನ ಒಳಗಡೆ
ಮನೆ ಒಳಗಡೆ ನಾನಿದ್ದೇನೆ ಅಂದರೆ ನಾನು ಮನೆ ಒಂದೇನಾ? ಅಂದರೆ ಮನೆ ಒಳಗೆ ನಾನು ಅಂತ ಹೇಗೋ ಹಾಗೆ ಆದಿತ್ಯನ ಒಳಗಡೆ, ಚಂದ್ರನ ಒಳಗಡೆ ಅಥವಾ ಇಂದ್ರನ ಒಳಗಡೆ ಅಂತ ಭೇದವನ್ನೇ ಹೇಳಿದ್ದಾರೆ. ಬ್ರಹ್ಮಾದಿದೇವಾನಾಂ ಅನ್ಯತಾಮೇವ ವರ್ಣಯಾಮಾಸುಹು. ಸೂತ್ರಕಾರರು, ಭಾಷ್ಯಕಾರರು, ಟೀಕಾಕಾರರು ಎಲ್ಲರೂ ಕೂಡ ಪರಮಾತ್ಮನಿಂದ ಬ್ರಹ್ಮಾದಿ ದೇವತೆಗಳಿಗೆ ಭೇದವನ್ನೇ ಹೇಳಿದ್ದಾರೆ. ಅತಃ ತೇವ ಮೀಮಾಂಸ ನಿಪುಣಾಃ. ಹಾಗಾದರೆ ಆದ್ದರಿಂದ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಚತುರರು ಯಾರು? ತೇವ. ಈ ಶಬ್ದಗಳಿಗೆ ಈ ಅರ್ಥವನ್ನು ಹೇಳುವ ಮೂಲಕ ಇಂದ್ರಾದಿ ದೇವತಾ ಅಂತರ್ಯಾಮಿಯಾದ ಪರಮಾತ್ಮ ಎಂಬುದಾಗಿ ಪರಮಾತ್ಮನ ಸಮನ್ವಯ ಮಾಡಿದ್ದಾರಲ್ಲ, ಅವರೇ ಸರಿಯಾಗಿ ವೇದಗಳ ಅರ್ಥವನ್ನು ನಿರ್ಣಯ ಮಾಡ್ತಕ್ಕಂಥವರು, ಚತುರರು. ಏತದೇವ ಅಭಿಪ್ರೇತ್ಯ ಉಕ್ತಂ. ಇದನ್ನು ಈ ಅಭಿಪ್ರಾಯದಲ್ಲೇನೆ ಅವರು ಶ್ರುತ್ಯರ್ಥ ಮೀಮಾಂಸಾ ನಿಪುಣ ಅಂತ ಹೇಳಿದ್ದಾರೆ. ಪ್ರಾಕ್ ತತ್ತದ ಅಭಿಧಾಂ ಆಹ ನಾಭಿಧಾಮಿತಿ. ಹಾಗಾದರೆ ಅಭಿಧ ತತ್ತ ಶಬ್ದವಾಚ್ಯನಾದ ಪರಮಾತ್ಮ, ನಾ ಅಭಿಧ ಅಭೇದ ಎಂಬತಕ್ಕಂಥದ್ದಿಲ್ಲ. ಏಷಾ ಶ್ರುತಿ ಸಹಸ್ರಶೀರ್ಷಂ ಇತ್ಯಾದಿ ಶ್ರುತಿ. ಈ ಶ್ರುತಿ ಅಂದರೆ ಯಾವುದು? ಸಹಸ್ರಶೀರ್ಷಂ ಅಲ್ಲ, ಸಹಸ್ರ ಶೀರ್ಷಂ ದೇವಂ ಅಂತ ಮೊದಲಿಲ್ಲಿ ಬಂದಿರತಕ್ಕಂಥ ನಾರಾಯಣ ಉಪನಿಷತ್ತಿನ ಶ್ರುತಿ ಎಂಬತಕ್ಕಂಥದ್ದು. ವ್ಯಾಹತ ಭಾಷಣೆ ತುಭ್ಯಮಿತಿ ಶೇಷಃ ಅಂತ. ನೀನು ವಿರುದ್ಧವಾಗಿ ಮಾತಾಡ್ತೀಯ ಅಂದರೆ ನಿನ್ನ ಮೇಲೆ ಕೋಪ ಬರುತ್ತೆ. ಶ್ರುತಿಗೆ ನಿನ್ನ ಮೇಲೆ ಶ್ರುತಿಗೆ ಕೋಪ ಬರ್ತಾ ಇದೆ. ಅಥವಾ ಏಷಾ ವಕ್ಷ್ಯಮಾಣ ಶ್ರುತಿ, ಅಥವಾ ಮುಂದೆ ಹೇಳ್ತಕ್ಕಂಥ ಶ್ರುತಿ ಅದರ ವಿರೋಧ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣವಸ್ತು. 17:30